ಈ ಭಕ್ತಿ ಈ ಮುಕ್ತಿ ಎಲ್ಲವೂ ನಿನದಲ್ಲವೇ ಓ ಸ್ವಾಮಿ ನೀನಿತ್ತ ವರವಲ್ಲವೇ ಓ ಸ್ವಾಮಿ
ಶಿವಸಾಮಜಯ ನಮ ಪಾರ್ವತಿ ಪರಮೇಶ್ವರ ಮಹಾದೇವ ಮಾನವನ ಬೇಡ ಬಿಮ್ಮರೆ ಬಿಗಿದಿಪ್ಪ ಸೂರತಿನ ಮಾನವರು ಕುಡವರೆಂಬರೆ ಲೋಭಿಗಳ ತಮಸ್ತರು ಬೇಡದೆ ಕುಳಿತರು ನೀಡಿ ಸಮೂಹರು ಕಾಣದೆ ಜಗದೋಳಿಗೆ ದಾನಿ ಶಿವನೆರದು ಬೇಡ ಕಲ್ಲಾಗಿ ಕುಳಿತಿಹ ದಾನಿ ಶಿವನಂಗನ ನೊಳೆಯ ಸುಂತು ಕೊಡುವುದೇಕೆ ದಾನಿಯ ಶರಣಂಬುವ ತಿಳಿದು ನಿನ್ನ ನಂಬಿದನ್ನು ಸರಹೋ ಶರಣ ಶಿವ ಸಾಮಜಯ ನಮ ಪಾರ್ವತಿ ಪರಮೇಶ್ವರ ಮಹಾದೇವ ಯಾವ ಚಾರಿತ್ರ್ಯ ನಾಯಕನಾಗಿರುವಂತ ರುದ್ರೇಶ್ವರ ತಾತನನ್ನ ತಾಯಿ ರಾಜರಾಜೇಶ್ವರಿಯನ್ನ ನಾಡಿನ ಸಂತ ಮಹಾಂತ ಶಿವಯೋಗಿಗಳನ್ನ ಏನೆಲ್ಲ ಪ್ರಾರ್ಥನಾ ಮಾಡಿಕೊಂಡು ಯಾವತ್ತೂ ಹೇರುವುದನ್ನು ವಿಭಾವಧೂತರ ಪುಣ್ಯತಾಣದಲ್ಲಿ ಸಾಗಿರುವ ರುದ್ರೇಶ್ವರ ತಾತನ ಪುಣ್ಯತಮ ಪಾದಾರವಿಂದಗಳಲ್ಲಿ ಭಕ್ತಿಯಿಂದ ಸ್ಥಿರವಾಗಿ ವಂದಿಸಿ ಎಲ್ಲ ಕಲಾಬಳಗಕ್ಕೂ ಎಲ್ಲ ಹರಗುರು ಚರಮೂರ್ತಿಗಳಿಗೂ ಮತ್ತು ಪುರಾಣ ಶ್ರವಣಕ್ಕಾಗಿ ಆಗಮಿಸಿರುವಂಥ ಎಲ್ಲ ಸದ್ಭಕ್ತ ಶಿರೋಮಣಿಗಳೇ ಶರಣ ಶೈಲಿಯರೇ ನಿಮ್ಮೆಲ್ಲರಿಗೂ ಶರಣ ಶರಣಾರ್ಥಿಗಳು. ಇಲ್ಲಿ ಪುರಾಣವನ್ನು ಬರೆದ ಪಂಡಿತೋತ್ತಮರು ಶಿವಕವಿಗಳು ಉರುಕಲ್ ಹಿರೇಮಠದ ವೀರಬಸವ ಶಾಸ್ತ್ರಿಗಳವರು ದೇವರ ದೇವ ಮಹಾದೇವನನ್ನ ಬೇಡಿಕೊಡ್ತಾರೆ. ಮಾನವನ ಬೇಡೆ ಬಿಮ್ಮನೆ ಬಿಗಿದಿಯರು ಸೊಕ್ಕಿನಲ್ಲಿ ಏನಾದರೂ ಬೇಡಬೇಕಂದ್ರೆ ಬಹಳ ಕಷ್ಟ ಐತೆಪ್ಪ ದೇವ್ರೆ. ಅದಕ್ಕಾಗಿ ಮಹಾದಯಾಳು ನೀನು, ಮಹಾಕರುಣಾಳು ನೀನು. ಹಾಡಿದೊಡೆ ಎನ್ನಡೆಯನ ಹಾಡುವೆ, ಬೇಡಿದೊಡೆ ಎನ್ನಡೆಯನ ಬೇಡುವೆ. ಒಡೆಯಂಗೊಳಗ ತೋರಿ ಎನ್ನ ಬಡತನವ ಭಿನ್ನಯಿಸುವೆ. ಒಡೆಯ ಮಹದಾನಿ ಕೂಡಲ ಸಂಗಮ ದೇವ ಅಂತಾರೆ. ಅಪ್ಪ, ಏನಾದರೂ ನಿನ್ನ ಬಗ್ಗೆ ನಾನಾದ್ರೂ ಹೊಗಳಬೇಕಂದ್ರೆ ಯಾರನ್ನು ಹೊಗಳೋದಿಲ್ಲ. ದೇವರ ದೇವ ಮಹಾದೇವನೇ, ನೀನು ಮಹಾಕರುಣಾಳು. ಬೇಡಿದವರಿಗೆ ಬೇಡಿದ ಇಷ್ಟಾರ್ಥವನ್ನು ಕೊಡುವ ಕಾರುಣ್ಯ ಮೂರ್ತಿ, ದಯಾ ಸಿಂಧು, ದೀನ ಬಂಧು, ಅಖಿಲಾಂಡ ಕೋಟಿ ಬ್ರಹ್ಮಾಂಡಗಳ ನಾಯಕಪ್ಪ ನೀನು. ಹಾಡಿನೊಡೆ ನಿನ್ನನ್ನೇ ಹಾಡ್ತೇನೆ. ಏನಾದ್ರೂ ಬೇಡೋದಾದ್ರೆ ನನಗೆ ದೇಹಕ್ಕೆ, ನನ್ನ ಸಂಸಾರಕ್ಕೆ ಏನಾದ್ರೂ ಬೇಕಂದ್ರೆ ನಿನ್ನಲ್ಲಿ ಬೇಡ್ತೇನೆ. ನೀನು ಮಹಾದಯಾಳು, ದೀನ ಬಂಧು, ಅನಾಥ ರಕ್ಷಕ ನೀನಪ್ಪ ದೇವರ ದೇವ ಮಹಾದೇವನೇ ಎನ್ನುವಂತೆ ಹಾಡಿದೊಡೆಯನ್ನೊಡೆಯನ ಹಾಡುವೆ, ಬೇಡಿದೊಡೆಯನ್ನೊಡೆಯನ ಬೇಡುವೆ. ಒಡೆಯಂಗೊಡಲ ತೋರಿ ಎನ್ನ ಬಡತನವ ಬೆದರಿಸುವೆ. ನನ್ನ ಅಂತರಾಳದ ಎಲ್ಲ ಸಮಸ್ಯೆಗಳನ್ನ ದೇವಾದಿದೇವ, ಕಷ್ಟ ನಷ್ಟ ದುಃಖ ದುಮ್ಮಾನ ನೋವು ಎಲ್ಲವನ್ನ ನಿನ್ನ ಪಾದಕರ್ಪಣ ಮಾಡ್ತೀನಪ್ಪ ನಮ್ಮಪ್ಪ. ಯಾಕಂದ್ರೆ ಆ ಕಷ್ಟ ನಷ್ಟಗಳನ್ನ ಕ್ಷಣ ಮಾತ್ರದಲ್ಲಿ, ನೆನೆದ ಮಾತ್ರದಲ್ಲಿ ಸಕಲ ಪಾಪವ ಪರಿಹರಿಸಿ ಮತಿಗಮಿತಕರ ಮಂಗಲ ನೆನೆಸಿ ಶಾಂತಿಯ ನುಡಿವ ಕೊಡುವ ಶಕ್ತಿ ದೇವಾದಿದೇವ ಮಹಾದೇವನೇ ನೀನೇ ನೀನು ಅಂತಕ್ಕಂಥ ಭಾವ. ಆದ್ದರಿಂದ ನಾವೆಲ್ಲ ವಿಚಾರ ಮಾಡಬೇಕಾಗಿದೆ. ಇಲ್ಲಿ ಈಗಿರುವಾಗ ಪರಮ ಪಾವನವಾಗಿರುವಂತ ನಮ್ಮ ಚಾರಿತ್ರ್ಯ ನಾಯಕರಾಗಿರುವಂತ ಯಾವ ಆರಾಡಿನ ರುದ್ರತಾತನವರು ಸದಾ ಗುರುಧ್ಯಾನ, ಗುರು ಜಪ, ತಪ, ಸದಾಶಿವಾನುಭವ,
ಬಂದ ಭಕ್ತರೊಡನೆ ಸಮಾಲೋಚನೆ, ಅವರ ಕಷ್ಟ ಕಾರ್ಪಣ್ಯಕ್ಕೆ ಪರಿಹಾರ, ಅವರ ದುಃಖ ದುಮ್ಮಾನಗಳಿಗೆ ಪರಿಹಾರ, ಅವರಿಗೆ ಬೇಡಿದವರಿಗೆ ಬೇಡಿದಷ್ಟಾರ್ಥಗಳನ್ನು ಕೊಡುವಂತ ಮಹಾ ದಯಾನಿಧಿಯಾಗಿದ್ದಾನೆ ರುದ್ರೇಶ್ವರ ತಾತ. ಹೀಗಿರುವಾಗ ಹಂಪೆಯ ಪಂಪಾಪತಿಯ ದರ್ಶನಕ್ಕೆಂದು ಯಾವ ಬ್ರಾಹ್ಮಣರ ಒಬ್ಬ ಆಚಾರವಂತ ಹೆಣ್ಣು ಮಗಳು, ಒಳ್ಳೆ ನಡೆ ನುಡಿ ಪರಿಶುದ್ಧವಾದ ಹೆಣ್ಣು ಮಗಳು, ಆಗಿನ ಕಾಲದಲ್ಲಿ ಬಸ್ಸಿನ ಸೌಕರ್ಯಗಳಿಲ್ಲ, ಬಸ್ಸಿನ ಸೌಕರ್ಯಗಳಿಲ್ಲದೆ ಇರುವಾಗ ಆಗಿನ ಜನ ಪ್ರಯಾಣಿಕರು ಗುಡಿ ಗುಂಡಾರ ಮಠ ಮಾನ್ಯಗಳಲ್ಲಿ ವಹಿಸಿ ಇರ್ತಿದ್ರು. ಆ ವೈಷ್ಣವ ಸಂಪ್ರದಾಯದವರು ಆ ಬ್ರಾಹ್ಮಣೋತ್ತಮರಾಗಿರುವುದರಿಂದ ಆ ತಾಯಿ ವೀರಾಂಜನೇಯನ ದೇವಸ್ಥಾನದಲ್ಲಿ, ಯಾವ ರುದ್ರತಾತನ ಮಠದ ಹಿಂದೆ ನೈತಲ್ಲ ಆ ವೀರಾಂಜನೇಯನ ದೇವಸ್ಥಾನದಲ್ಲಿ ಉಳ್ಕೊಂಡಳ. ತಾನೇ ಸ್ವಯಂ ಪಾಕಿ ಏನೆಲ್ಲ ಪ್ರಸಾದ ತಯಾರು ಮಾಡಿಕೊಂಡು ತನ್ನ ಸ್ನಾನ ಸಂಧ್ಯಾ ವಂದನ ಪ್ರಸಾದ ಮಾಡ್ಯಾಳ ತಾಯಿ. ಮಾಡಿ ಆ ಒಂದು ಪ್ರಸಾದ ತಯಾರು ಮಾಡಿದ ಗಡಿಗೆಯನ್ನು ತೊಳೆದು ಆ ಪಾತ್ರೆಯನ್ನ ಅಲ್ಲಿ ಮೂಲೆಯಲ್ಲಿಟ್ಟು ಮಲ್ಕೊಂಡಾಳ. ಮಲ್ಕೊಂಡಾಗ ಕೆಲವು ಕೋರಿಕೆಗಳು, ಬಾಲಕನು ಅಂತ ಹೆಚ್ಚಿನ ತಿಳುವಳಿಕೆ ಇರುವುದಿಲ್ಲ, ಆ ಯಾವ ಆಚಾರವಂತ ವಿಚಾರವಂತಳು ಸ್ವಯಂ ಪಾಕಿಯಾಗಿ ಸಂಧ್ಯಾವಂದನ ಮಾಡ್ಕೊಂಡು ಪ್ರಸಾದ ಮಾಡ್ಕೊಂಡಿಟ್ಟಾಗ ಶಾಲೆ ಹುಡುಗರು ಕಿಡಿಗೇಡಿಗಳೇ ಮಾಡವ ಆ ಮಣ್ಣಿನ ಪಾತ್ರೆಯನ್ನು ಹೊಡೆದವ. ಆಗ ಬೆಳಗ್ಗೆ ಮುಂಜಾನೆ ಜಾವ ಎದ್ದು ನೋಡ್ತಾಳ, ತನ್ನ ಪಾತ್ರೆ ಒಡೆದಿರುವುದನ್ನ, ಮಣ್ಣಿನ ಪಾತ್ರೆ ಒಡೆದೋಗೈತೆ, ಹೊಡೆಯಕ್ಕೆ ಒಡೆದೈತೆ. ಆಗ ಆ ತಾಯಿ ಗೋಳಾಡ್ತಾ ಇದ್ದಾಳೆ, ರೋದನ ಮಾಡ್ತಾ ಇದ್ದಾಳೆ. ಅದೆಷ್ಟೋ ದಿನಗಳಿಂದ ನಾನು ಈ ಪಾತ್ರೆಯನ್ನ ಉಪಯೋಗಿಸಿಕೊಂಡು ಬಂದಿದ್ದೆ, ಯಾವ ಕಿಡಿಗೇಡಿಗಳು ಒಡೆದು ಬಿಟ್ಟವೆ ಹಾಗೆ ಹೀಗೆ ಅಂತ ರೋದನ ಮಾಡ್ತಾ ಇರುವಾಗ ಆ ಮಾರ್ಗವಾಗಿ ರುದ್ರೇಶ್ವರ ತಾತ ಸಂಚಾರ ಮಾಡ್ತಾನೆ. ಇನ್ನೊಬ್ಬರ ಅಳುವು, ಇನ್ನೊಬ್ಬರ ಕಷ್ಟ, ಇನ್ನೊಬ್ಬರ ದುಃಖ, ಇನ್ನೊಬ್ಬರ ದುಮ್ಮಾನ ಕೇಳದ ಆ ಪುಣ್ಯಾತ್ಮ ಆ ಕೇಳಿದ ಮರುಕ್ಷಣದಲ್ಲಿ ಬಂದು, ಯಾಕಮ್ಮ ತಾಯಿ ಯಾಕೆ ರೋಧನ ಮಾಡ್ತೀಯ? ಇಲ್ಲ ನನ್ನಪ್ಪ, ನಾನು ಆಚಾರ ವಿಚಾರವನ್ನು ಕಾಪಾಡಿಕೊಂಡು ಬಂದೀನಿ. ಯಾವ ಈ ಒಂದು ಪಾತ್ರೆಯಲ್ಲಿ ನಾನು ಪ್ರಸಾದ ತಯಾರು ಮಾಡಿಕೊಂಡು ತಿಕ್ಕಿ ತೊಳೆದು ಹಾಕಿದಾಗ ನಿಮ್ಮ ಊರಿನಲ್ಲಿ ಯಾರೋ ಇದನ್ನು ಒಡೆದು ಬಿಟ್ಟಾಗ ನಾನು ಹೇಗೆ ಮಾಡಲಿ ಅಂತ ರೋಧನ ಮಾಡಿದಾಗ ರುದ್ರೇಶ ತಾತ ಅಂತಾನೆ, ಅಮ್ಮ ನೀನು ಯಾವತ್ತು ವೀರಾಂಜನೇಯನ ಆಶ್ರಯದಲ್ಲಿ ಇದೆಯವ, ವೀರಾಂಜನೇಯನ ಆಶ್ರಯವನ್ನು ಬಯಚಲಿ ಬಂದು ಅದು ಈರೇಳು ಭವನಗಳ ಒಡೆಯ ಪಂಪಾಪತಿಯ ದರ್ಶನ ಕೊಡ್ತೀನಿ ಅಂತ ಹೇಳ್ತೀಯಲ್ಲ ತಾಯಿ. ಆಯ್ತಮ್ಮ ಆಯ್ತು, ನಿನ್ನ ಆ ಒಡೆದ ಮಡಿಕೆಯ ಚೂರುಗಳನ್ನೆಲ್ಲ ಒಯ್ದು ಆ ವೀರಾಂಜನೇಯನ ಮುಂದಿಡು, ಪ್ರಾರ್ಥನಾ ಮಾಡ್ಕೋ. ಆಗ ನಿನ್ನ ಪಾತ್ರೆ ಹ್ಯಾಂಗಿತ್ತೋ ಅದೇ ರೀತಿ ಆಗುತ್ತಾ. ಒಳಬೇಡಮ್ಮ ತಾಯಿ, ವೀರಾಂಜನೇಯ ಮಹಾಕರುಣಿ, ದಯಾವಿಧಿ, ಆತನಿಗೆ ಸದಲವಾದದ್ದು ಯಾವುದೂ ಇಲ್ಲ ತಾಯಿ, ನೀನು ಹೋಗಮ್ಮ ಅಲ್ಲೇ ಕೇಳ್ಕೋ ಅಂತ ಹೇಳಿದ. ಆಗ ಗುರುವಿನ ಮಾತನ್ನ, ರುದ್ರೇಶ್ವರ ತಾತನ ಮಾತನ್ನ ವೇದ ವಾಕ್ಯ ಅಂತ ತಿಳಿದು ನಂಬಿದಳು ಆ ತಾಯಿ. ಬಿದ್ದ ಎಲ್ಲ ಚೂರುಗಳನ್ನೆಲ್ಲ ಒಯ್ದು ವೀರಾಂಜನೇಯನ ಮುಂದೆ ಇಟ್ಟಿದ್ದಾಳೆ. ಇಟ್ಟು ಆ ಏನೆಲ್ಲ ಹೊರಭಾಗದಲ್ಲಿ ಪ್ರಾರ್ಥನೆ ಮಾಡ್ತಾ ತದೇಕ ಚಿತ್ತದಿಂದ ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನಾ ಮಾಡ್ತಾ ಇದ್ದಾಳೆ. ಇದನ್ನೆಲ್ಲ ಈ ಒಂದು ಆ ತಾಯಿ ಮತ್ತು ರುದ್ರೇಶ್ವರ ತಾತನ ಆ ಒಂದು ಸಂಭಾಷಣೆಯನ್ನು ಕೇಳಿದ ಕೆಲ ಜನ ದೂರದಿಂದ ನಿಂತು ನಡೆಯುವುದನ್ನು ನೋಡ್ತಾ ಇದ್ದಾರೆ. ಆಗ ದಯಾಘನ ಹೆಜ್ಜೆ ಹೆಜ್ಜೆಗೂ ರಾಮ 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 ಅಂತ ಕರೆದು ಅನಂತ ಶಕ್ತಿ ಪುರುಷ ವೀರಾಂಜನೇಯನ ಮುಂದೆ ಆ ಒಡೆದ ಮಡಿಕೆಯ ಚೂರುಗಳನ್ನು ಇಟ್ಟಾಗ ಅವೆಲ್ಲವೂ ಕೂಡ
ಯಥಾವತ್ತು ಮೊದಲಿನಂತೆ ಸತ್ಯಕ್ಕೂ ಸತ್ಯ ಆ ಮಳೆಗೆ ಯಥಾಸ್ಥಿತಿ ಮೊದಲೇ ಇದ್ದಂತೆ ಆಗಿದೆ. ಇದನ್ನು ಕಂಡಂತ ಎಲ್ಲರೂ ಕೂಡ ಆಶ್ಚರ್ಯಚಕಿತರಾಗ್ತಾರೆ. ಆಗ ಆ ಬ್ರಾಹ್ಮಣೋತ್ತಮಳು ಹೇಳ್ತಾಳೆ, ಆ ಆಚಾರವಂತಿ ಹೇಳ್ತಾಳೆ, ರಾಮನೊಡನೆ ಆ ಯಾವ ಹನುಮನೊಡನೆ ಅವಿನಾಭಾವಿ ಸಂಬಂಧ ಇಟ್ಟಂತ ಆ ತಾಯಿ ಹೇಳ್ತಾಳೆ, ಯಪ್ಪ ಭಗವಂತ, ನಾವು ವೇದಗಳಲ್ಲಿ ಪುರಾಣಗಳಲ್ಲಿ ಶಾಸ್ತ್ರಗಳಲ್ಲಿ ಕೇಳ್ತಿದ್ವಿ, ಶಿವನಿಗಿಂತಲೂ ಶಿವಶರಣರು ಅಧಿಕ, ಹರಿಗಿಂತಲೂ ಹರಿದಾಸರು ಅಧಿಕ ಅಂತ ಕೇಳ್ತಾ ಇದ್ವಿ ನಮ್ಮಪ್ಪ. ನೀನು ಸಾಮಾನ್ಯನಲ್ಲ. ಒಡೆದ ನನ್ನ ಪಾತ್ರೆಯನ್ನ ಹೋಗಮ್ಮ ಹೋಗು, ವೀರಾಂಜನೇಯನ ಮುಂದಿಟ್ಟು ಧ್ಯಾನ ಮಾಡ್ಕೋ, ಸಂಕಲ್ಪ ಮಾಡ್ಕೋ, ಯಥಾವತ್ತು ನಿನ್ನ ಪಾತ್ರೆ ಆಗುತ್ತಂತ ಹೇಳಿದಲ್ಲ. ನಿನ್ನ ಅಮರ ಸಂದೇಶವನ್ನೇ ಕಾಯ ವಾಚ ಮನಸ್ಸ ನಂಬಿ ವೀರಾಂಜನೇಯನ ಸ್ತೋತ್ರ ಮಾಡಿದ್ದರ ಫಲ ಯಥಾವತ್ತು ನನ್ನ ಪಾತ್ರೆ ಆಯಿತು ನನ್ನಪ್ಪ. ನಿನ್ನ ವಾಕ್ಯ ಸಿದ್ಧಿಯಾಗಿದೆ. ನೀನು ಆಡಿದ ಮಾತು ಸಾಮಾನ್ಯವಾದದ್ದಲ್ಲ ನನ್ನಪ್ಪ ಅಂತ ಹೇಳಿ ಆ ವಿಪ್ರೋತ್ತಮಳು ರುದ್ರೇಶ್ವರ ತಾತನ ಪಾದಕ್ಕೆ ನಮಸ್ಕಾರ ಮಾಡಕ್ಕೆ ಬರ್ತಾಳೆ. ಆಗಮ್ಮ, ನೀನು ಹಿರಿಯಳಮ್ಮ, ನೀನು ಸದಾ ರಾಮನ ಧ್ಯಾನ ಮಾಡಿ ರಾಮನೇ ನೀನು ಆಗಿದೆಯಮ್ಮ ಅಂತ ಹೇಳಿ ರುದ್ರೇಶ್ವರ ತಾತ ಆಶೀರ್ವಾದ ಮಾಡ್ತಾನೆ. ಅಂದಾಗ ನಂಬು ನಂಬು ಎದೆ ಮನವೇ, ಹಂಬಲಿಸದಿರು. ಶಿವ ಸಾಂಬನಲಿಯುವುದಕ್ಕೆ ನಂಬಿಕೊಂದೇ ಕಾರಣ. ಆ ನಂಬಿಕೆ ಇದ್ರೆ ಎಲ್ಲವೂ ಸಾಧ್ಯ. ಅದಕ್ಕಾಗಿ ಹೇಳ್ತಾರೆ, ನಂಬು ನಂಬು ಎದೆ ಮನಸ್ಸೇ. ಮನಸ್ಸು ಚಾಂಚಲ್ಯದಿಂದ ಕೂಡೈತೆ, ವೈರಾಗ್ಯದಿಂದ ಕೂಡೈತೆ. ಮನಸ್ಸು ಗಾಳಿಯ ಸ್ವರೂಪ. ಆ ಗಾಳಿಗಿಂತಲೂ ವೇಗವಾದದ್ದು ಯಾವುದಂದ್ರೆ ಮನಸ್ಸು. ಅದಕ್ಕಾಗಿ ನಂಬಬೇಕು. ನಂಬಿದನು ಪ್ರಹ್ಲಾದ, ನಂಬದಿದ್ದನು ತಂದೆ. ನಂಬಿಯೋ ನಂಬದೆಯೋ ಕಂಬದೊಳಗೋ ಬಿಂಬದೊಳಗೋ ಮೋಕ್ಷವರಿಗಾಯಿತು. ನಂಬಿಯೂ ನಂಬದಿರ ಶಿಂಬಳದ ನೊಣ ನೀನು ಮಂಕುತಿಮ್ಮ ಅಂತ ಹೇಳ್ತಾರೆ. ಯಾಕಂದ್ರೆ ನಂಬಿದ್ದ ಯಾರು? ಭಕ್ತ ಪ್ರಹ್ಲಾದ. ಏನನ್ನ ನಂಬಿದ್ದ? ಕುಳಿತರು ಹರಿಪರಮಾತ್ಮ, ನಿಂತರು ಹರಿಪರಮಾತ್ಮ, ಮತ್ತು ನಡೆದರೂ ಹರಿಪರಮಾತ್ಮ, ಎದ್ದರೂ ಹರಿಪರಮಾತ್ಮ, ಮಲಗುವಾಗ ಏಳುವಾಗ ನಡೆವಾಗ ನುಡಿಯುವಾಗ ಹರಿಪರಮಾತ್ಮನೇ ಸರ್ವೋತ್ತಮ ಅಂತ ಹೇಳಿದ್ದ ಯಾವ? ಹಿರಣ್ಯಕಶ್ಯಪುವಿನ ಮಗ ಪ್ರಹ್ಲಾದ. ಹಿರಣ್ಯಕಶ್ಯಪು ಹೇಗಿದ್ದ? ನನ್ನ ಸರಿ ಸಮಾನರಾಣಿಯರು ಧರಾತಲದಲ್ಲಿ, ಈ ತ್ರಿಭುವನಗಳಲ್ಲಿ ನನ್ನ ಸರಿ ಸಮಾನರಾಣೂ ಇಲ್ಲ. ಯಾಕಂದ್ರೆ ಮರಣವೇ ಗೆದ್ದ ಮೃತ್ಯುಂಜಯ ನಾನು. ಅಖಂಡವಾಗಿ ಬ್ರಹ್ಮದೇವನಿಂದ ತಪಸ್ಸನ್ನ ಮಾಡಿ ವರ ಪಡ್ಕೊಂಡಿರಿ. ನನಗೆ ಸಾವೇ ಇಲ್ಲದ ಸರದಾರ ನಾನು. ಹ್ಯಾಂಗಿಲ್ಲ ಸಾವು? ಜಾತಶ್ಯ ವರ್ಣಂತ್ರು. ಈ ಭೂಮಿ ಮೇಲೆ ಹುಟ್ಟಿದ ಪ್ರತಿಯೊಬ್ಬರು ಒಂದಿಲ್ಲ ಒಂದು ದಿನ ಸಾಯಲೇಬೇಕು. ಆದ್ರೂ ಕೂಡ ಬ್ರಹ್ಮದೇವ ವರ ಕೊಟ್ಟಾನ, ಯಾಂಗ ಸಾವು ಬರಬಾರದು. ಅದನ್ನ ಕೇಳ್ಕೊಂಬಂದಾಗ ಆವೇಶದಲ್ಲಿ ಏನಂದ? ನನಗೆ ಮನೆಯ ಒಳಗೂ ಸಾವಾಗಬಾರದು, ಮನೆಯ ಹೊರಗೂ ಸಾವಾಗಬಾರದು. ಕ್ರಿಮಿ ಕೀಟಕಗಳಿಂದ, ಖಗ ಮೃಗಗಳಿಂದ ಯಾವ ಇದರಿಂದಲೂ ನನಗೆ ಮರಣ ಬರಬಾರದು. ಪುರುಷರಿಂದ ಮರಣ ಬರಬಾರದು, ಸ್ತ್ರೀಯರಿಂದ ಮರಣ ಬರಬಾರದು, ಆಯುಧಗಳಿಂದ ಮರಣ ಬರಬಾರದು, ಮತ್ತೆ ಮುಂಜಾವಿನಲ್ಲಿ ಮರಣ ಬರಬಾರದು, ಸಾಯಂಕಾಲದಲ್ಲಿ ಮರಣ ಬರಬಾರದು. ಎಂಥ ಜಾಣ! ಯಾರು? ಹಿರಣ್ಯಕಶ್ಯಪ ಪ್ರಾರ್ಥನಾ ಮಾಡಿದ್ದ ಯಾವ? ಬ್ರಹ್ಮದೇವನನ್ನ. ಆಗ ಬ್ರಹ್ಮದೇವ ಅಂದ, ಆಯ್ತಪ್ಪ ಆಯ್ತು, ನಿನಗೆ ಮನೆ ಒಳಗೂ ಮರಣ ಅಲ್ಲ, ಮನೆಯ ಹೊರಗೂ ಮರಣ ಅಲ್ಲ. ಕ್ರಿಮಿಗಳಿಂದಲ್ಲ, ಕೀಟಗಳಿಂದಲ್ಲ, ಪುರುಷರಿಂದಲ್ಲ, ಸ್ತ್ರೀಯರಿಂದಲ್ಲ, ಆಯುಧಗಳಿಂದಲ್ಲ, ಏನೆಲ್ಲ ಅಲ್ಲ, ಆದ್ರೂ ಮರಣ ಆಯ್ತು ನಿನ್ಗ ಅಂತ ಮನುಷ್ಯನಾಗ ಅಂದ್ಕೊಂಡು ನೀನೇನು ಕೇಳಿಲ್ಲಪ್ಪ, ಅದ್ರಾಗಿ ಹೋಗಿ ಮರಣ ಅಂತ ಆಶೀರ್ವಾದ ಮಾಡಿದ. ಅವಾಗ ನಾನೇ ಸಾರ್ವಭೌಮ ಅಂತ ತಿಳ್ಕೊಂಡು ಸೊಕ್ಕಿನಿಂದ, ಅಹಂಕಾರದಿಂದ, ದುರಹಂಕಾರದಿಂದ ನನ್ನ ಸರಿಸಮಾನರಾರೆಯರು ಅಂತ ಸೊಕ್ಕಿನಿಗಿದ್ದ
ದೇವರ ಆಟ ಬಲ್ಲವರಿಲ್ಲ, ಬಾಳಿನ ಮರ್ಮ ಅರಿತವರಿಲ್ಲ ಎನ್ನುವಂತೆ ಹಿರಣ್ಯಕಶ್ಯಪುವಿನ ಹೊಟ್ಟೆಯಲ್ಲಿಯೇ ಹುಟ್ಟಿದ ಪ್ರಹ್ಲಾದ. ಆ ಪ್ರಹ್ಲಾದ ಎಲ್ಲಾ ಕಾಲಗಳಲ್ಲಿ ಮಗ ಯಾವನು ದೇವರಿಲ್ಲ, ನಾನೇ ದೇವರು, ನಾನೇ ಬ್ರಹ್ಮ, ನಾನೇ ವಿಷ್ಣು, ನಾನೇ ಮಹೇಶ್ವರ ಅಂತ ಹೇಳಿ ಅಷ್ಟದಿಕ್ಪಾಲಕರನ್ನ ತನ್ನ ಕಟ್ಟಪ್ಪಣೆಯಲ್ಲಿ ಇಟ್ಕೊಂಡಿದ್ದ, ದೇವಾನು ದೇವತೆಗಳನ್ನ ತನ್ನ ಚಾಚುಗಳನ್ನಾಗಿ ಮಾಡಿಕೊಂಡಿದ್ದ ಅಂತ ಹಿರಣ್ಯಕಶ್ಯಪುವಿನ ಹೊಟ್ಟೆಯಲ್ಲಿ ಮಗ ಪ್ರಹ್ಲಾದ ತಂದೆಗೂ ಮಗುಗೂ ವಿರುದ್ಧ ಬಿದ್ದಾಗ ಎಲ್ಲ ಕಡೆ ಇದ್ದಾನ ಹರಿ ಪರಮಾತ್ಮ ಅಂತ. ಎಲ್ಲಿದ್ದಾನ? ಈ ಕಂಬದಲ್ಲಿ ಇದ್ದಾನ, ಅದಾನ ಇಲ್ಲಿ ಇಲ್ಲಿ ಈ ಕಂಬದಲ್ಲಿ ಅದನ. ಎಲ್ಲಿದ್ದಾನೆ ಆ ನನ್ನ ವೈರಿ ಹರಿ ಅಂತ ಹೇಳಿ ಖಡ್ಗವನ್ನು ತಗೊಂಡು ಆ ಕಂಬದ ಹೊಟ್ಟ ಹೊಡೆದ್ರೆ ಆ ಕಂಬವನ್ನೇ ಚೀರಿಕೊಂಡು ನಾರಸಿಂಹಾವತಾರದಿಂದ ಬಂದ. ಅತ್ತ ಖಗ ಅಲ್ಲ, ಅತ್ತ ಮೃಗ ಅಲ್ಲ, ಅತ್ತ ಸ್ತ್ರೀ ಅಲ್ಲ, ಅತ್ತ ಪುರುಷ ಅಲ್ಲ, ನಾರಸಿಂಹಾವತಾರದಿಂದ ಬಂದ. ನಾರಸಿಂಹಾವತಾರದಿಂದ ಬಂದು ಮನೆಯ ಒಳಗೂ ಮರಣ ಆಗಬಾರ್ದು, ಮನೆಯ ಹೊರಗೂ ಮರಣ ಆಗಬಾರ್ದು ಅಂತ ತಿಳ್ಕೊಂಡು ಆ ಪಾಪಿ, ಆ ದುರಹಂಕಾರಿ, ಆ ಕೂರಿ ಏನಿದ್ದಲ್ಲ ದೈವದ ಮುನಿಸಾಗಿದೆ ಅವನ ಮೇಲೆ. ಅವನ ಎದಿ ಮೇಲೆ ಹಿಡಿದುಕೊಂಬಂದು ಮುಂಜಾನೆಯೂ ಅಲ್ಲ, ಅತ್ತ ರಾತ್ರಿನಲ್ಲ, ಯಾವ ಸೂರ್ಯ ಮುಳುಗುವ ಸಮಯಕ್ಕೆ ಸರಿಯಾಗಿ ಬಂದು ಆ ವಸ್ತ್ರದ ಮೇಲೆ ಮಲಗಿಸಿ ತನ್ನ ಕೂರ್ಕಡೆಗಳಿಂದ, ತನ್ನ ಆಯುಧಗಳಿಂದ ಬಹಳ ಇಲ್ಲದಿತ್ತಲ್ಲ, ಆ ತನ್ನ ಕೈಯ ಉರುಗಳಿಂದರೆ ಅವನಿಗೆ ಅವನ ಶಿರವನ್ನು ಬಗೆದು ಮರಣವನ್ನು ಕೊಟ್ಟ. ಕೊನೆಗೂ ಏನು ಈ ಚರಿತ್ರೆಯಿಂದ ಅಂದ್ರೆ, ಯಾವ ದೇವರೇ ಇಲ್ಲ ಇಲ್ಲ ಇಲ್ಲ, ನಾನೇ ಸಾರ್ವಭೌಮ ಅಂತ ಸೊಕ್ಕಿನಿಂದ ಮೆರೆದು ನಾನೇ ದೇವರ ದೇವ ಅಂದಂತ ಯಾರಿಗೆ? ಹಿರಣ್ಯಕಶ್ಯಪುವಿಗೂ ಕೂಡ ದೇವರ ದೈವ ಮಹಾದೇವ ದಯಾಸಿಂಧು ವಿಷ್ಣು ಪರಮಾತ್ಮನಲ್ಲಿ ನಿಂದಲೇ ಮರಣ ಆಯಿತು. ಆತನ ಪಾದದಲ್ಲೇ ಮರಣ ಕಂಡ, ಅದು ನಾರಸಿಂಹಾವತಾರದಲ್ಲಿ ಅಂದಾಗ ನಂಬಿದನು ಪ್ರಹ್ಲಾದ. ನಂಬಿದ್ದ ಪ್ರಹ್ಲಾದ ಆತನನ್ನ ಏನೆಲ್ಲ ಆನಿಕಾಲಿ ಕಚ್ಚಿ ಏನೇನೋ ಹೇಳೋದು, ಏನೇನೋ ಗುಡ್ಡದ ಮೇಲಿಂದ ಹೋಗಿದ್ರು ಕೂಡ ಭಕ್ತ ಪ್ರಹ್ಲಾದನಿಗೆ ಏನಾಗಲಿಲ್ಲ. ಅದಕ್ಕಾಗಿ ನಂಬಿದನು ಪ್ರಹ್ಲಾದ. ನಂಬದಿದ್ದನು ತಂದೆ, ನಂಬಿದಂತ ಮಗನಿಗೂ ಮೋಕ್ಷ ಆಯಿತು. ನಂಬಲೇ ತನ್ನ ಶಕ್ತಿ, ತನ್ನ ಸಾಮರ್ಥ್ಯ, ತನ್ನ ಬಲಾಢ್ಯ ನಂಬಿದಂಥವನಿಗೂ ಕೂಡ ಆ ದೇವರ ದೈವ ವಿಷ್ಣು ಪರಮಾತ್ಮ ನಾರಸಿಂಹಾವತಾರದಿಂದ ಮರಣ ಆಯ್ತಪ್ಪ. ನಂಬಿಯೂ ನಂಬರಿಯ ಸಿಂಬಳದ ನೋಡ ನೀನು ಮಕ್ಕುತಿಮ್ಮ. ನಗಡಿ ಆಗಿರ್ತೈತೆ ನೋಡಿ, ನಗಡಿ ಆದಾಗ ಸಿಂಬಳ ಬರ್ತೈತೆ. ಯಾಕೆ ಬರ್ತೈತೆ ಸಿಂಬಳ? ನಕ್ಬಿಟ್ಟು ನೋಡಿ, ಇನ್ನು ಹೇಳಿದ್ರೆ ಸಿಂಬಳ ಹೆಂಗ ಬರ್ತೈತೆ ಅಂತ. ಅಯ್ಯಯ್ಯ, ಒಂದು ಬಬ್ಬರಿಗೆ ಹೆಂಗ ನಮ್ಮ ರೈಮನ್ ಅಂತಿದ್ದ ಕಂಡಕ್ಟರ್ ಸುಗರೇಶ್ವರ ಸಿಗ್ತಲ್ಲ ಅವಾಗ, ಅವನಿಗೆ ಒಂದೇ ಬರ್ತತ್ತು ಸಿಂಬಳ, ಜೊಟ್ಟು, ಪಿಕ್ಸು, ಮೂರು. ಅವನ ಮಕ್ಕ ಏನು ತಗೊಂಡದ್ದು, ಮೈ ಏನು ತಗೊಂಡದ್ದು ಅವರಿಗೆ ಗೊತ್ತು. ಈ ಬಸ್ ಫುಲ್ಲದನ್ನೆಲ್ಲ ಮಂದಿನ ಸರಿಸಿ ಬಾರ ಯಾವ ಒಳಗೆ ಬರಮ್ಮ, ಒಳಗೆ ಬರ್ರಿ ಹೆಣ್ಣ ಒಳಗೆ ಬಾ, ನೋಡ ಒಳಗೆ ಬಾ ಅಂತಂದು ಎಲ್ಲರಿಗೆ ಕಿಕ್ಕಿಟ್ಟು ಈ ಸಿಂಬಳ ಪಿಚ್ಚು ಜೋಲು ಹೊತ್ತ ಹೋಗ್ತಾಗ ಸ್ವಲ್ಪ ಹೋದಾಗ ಚಾವಾದ್ರಿಗೆ ಹೇಳ್ಕೊಂಡು ಈ ಚಾವಾದ್ರಿಗೆ ಒಳ್ಳೆ ಹಿಡ್ತದ ಯಮ್ಮ ಕಾಲಲ್ಲಿ ತಗೊಂಡು ಬಿಡಿ ತುಂಬ್ಕೊ ಆಯ ಬೆಳೆದ ಕೈ ಅದಕ್ಕೆ. ಹಾಂಗ ಈ ಸತ್ತ ಕಳೆದಿರ್ತಾರೆ ಹೆಣ್ಮಕ್ಳು, ಮಿನ್ನ ಹೆಣ್ಮಕ್ಳಿಗೆ ಆದ್ರೆ ಈಗ ಲೇಟೆಸ್ಟ್ ಆಗಿದೆ. ಯಾರು ಅವ್ನು ಹೊಳಗಲ್ಲ. ಮೊದಲು ಇತ್ತು ನಮ್ಮನವರು ಎಲೆಗೆ ಕಂಡು ಬೋಯ್ ತುಂಬ ರಸ್ಪುಡಿ ಕಿಕ್ಕೊಂಡು ಅಯ್ಯಯ್ಯೋ ಬೇಡ ಮಣ್ಣ ಉಳ್ಳಾಡಿ ಎತ್ತೆ ಹೀಗೆ ಈಗ ಇವ್ರಿಗೆಲ್ಲ ಏನು ಬೇರೆ ಬೇರೆ ಕಡೆ ಹೋಗಿ ನೀವು ನಾನು ಹಂಗ ಅವಾಗಿತ್ತು. ಅಬ್ಬಬ್ಬ ಯಪ್ಪ ಎಮ್ಮೆ ಕೊಡ್ತಂದಿದ್ದಲ್ಲ, ಎಲ್ಲಿ ಆಕಳ ಕೊಡ್ತಿದ್ದಿ, ಅದನ್ನು ಕೊಡ್ತಂದಿದ್ದಿ, ಇದನ್ನ ಕೊಡ್ತಂದಿದ್ದಿ. ಮಗಳನ್ನ ತಮ್ಮ ಮಾಡ್ಕೊಂತ ಹೇಳಿದೆ ನಂಗೆ ಹೋದ ಅಂದ್ರೆ ಅದಾಗ ಲಗ್ನ ಮಾಡಿಬಿಡೋದು ಮಕ್ಕಿ ಹೇಳ್ಬೋದು. ಅವಾಗ ಇಲ್ಲ ಮಾಡ್ಕೊಂತ
ಹಾಗ ಆದ್ರೆ ಏನಿದ್ರೆ ಇಲ್ಲೇ ಇರೋದು. ಅದಕ್ಕಾಗಿ ನೋಡಿ ಹೆಣ್ಮಕ್ಳಿಗೆ ಆದ್ರೂ ಕಣ್ಣೀರು ಬರ್ತವೆ. ಹೆಣ್ಮಕ್ಳ ಹೃದಯ ಮೃದು ಇರುತ್ತೆ, ಅವ್ರಿಗೆ ಕಣ್ಣೀರು ಬಿಡೋ ಸ್ವಾಭಾವಿಕ. ಇವು ನಾವಾಗಿ ನೋಡು ಗಂಡ್ಮಕ್ಳು ಅಮ್ರಮ್ಮ ಕುದ್ದೈತಿ ನೋಡಂಗೆ ಅನ್ನ ಹಿಂಗ ಹೆಚ್ಚಿಗೆ ನೋಡ್ತಾರೆ, ಎಲ್ಲ ಹೋಗಿ ಗಂಡೈತು. ನಮಗೆ ದುಃಖಿರ್ತೈತೆ, ಆದ್ರೆ ನಿಮ್ಮ ಕಣ್ಣೀರು ಜವಾಚ್ ಬರಗಲ್ವ ಯವ್ವ. ಗಂಡ ತವ್ರ ಮನೆಗೆ ಹೋಗ್ಬಿಡಂತಾಗ ಇಲ್ದಾಗ ಹೋಗ್ಬರ್ತಿ ಅಲ್ಲ ತಾತ ಕಣ್ಣೀರಿಗೆ ಎಂತ ಶಕ್ತಿ ಇತ್ತು ಅಂತ ಕೇಳಿದ್ ನಮ್ಮ ಪುತ್ರಿಗೆ ಗೌಡಿದ್ದ. ಹೆಣ್ಮಕ್ಳು ಕಣ್ಣೀರಿಗೆ ಎಂತ ಶಕ್ತಿ ಇತ್ತದ. ಅಬ್ಬ ನನ್ನ ಮಾತು ಇಡೀ ಊರು ಮಂದಿ ತಾಳ್ಬಿಟ್ಟು ನಡುತ್ತಾರ. ಅದೇ ಅಡಗಿ ಕಣ್ಣಿದ್ರೆ ನಾನು ನಡಿಬೋದು. ಯಾರಿಗಿದ್ದು ದೇವರ ಸೃಷ್ಟಿ ನೋಡದ ಅಲ್ಲ. ನೀವು ನಾವೇನು ಆ ಪರಮಾತ್ಮನೇ ಕೇಳಿದಪ್ಪ ಕುದ್ರಮಠ ನೋಡಿ. ಹಾಗ ಇಲ್ಲಿ ಯಾವ ನಂಬಿದನು ಪ್ರಹ್ಲಾದ ನಂಬದಿದ್ದನು ತಂದೆ. ನಂಬಿಯೋ ನಂಬದೆಯೋ ಆ ಒಂದು ಸಿಂಬಳದ ನೋಡಂದ್ರೆ ನಾವೆಲ್ಲ ಯಾಕಂದ್ರೆ ಪೂರ್ತಿ ನಂಬಾಕು ಹೋದ್ವಿ, ಪೂರ್ತಿ ಬಿಡಕ್ಕೂ ಹೋದ್ವಿ. ಸಿಂಬಳದಾಗ ಯಾಕೆ ಸಿಂಬಳ ಅಂದ್ರೆ ಒತ್ತಿನ ಅಂಗಡಿ ಬಂದಾಗ ಸಿಂಬಳ ಬಂದಿರ್ತದೆ. ಹಿಂಗೆ ತಗೊಂಡು ಹೊಟ್ಟೊತ್ತು ಕೂತ್ಬಿಡು. ಆ ಪಟ್ಟೊತ್ತು ಕೂತ್ಕೊಂಡ್ರೆ ಒಂದು ನೊಣ ಬಂದು ಕುಂದಿರ್ತೈತಿ. ಅದು ಕಿಟ್ಕೊಂಡು ಆಡಕ್ಕೂ ಬರೋಲ್ಲ, ಅದು ಬಿಡುವುದಕ್ಕಾಗಲ್ಲ. ಹಂಗ ಸಂಸಾರ ಎನ್ನುವಂತಹ ಒಂದು ಆ ಕೊರಳಲ್ಲಿ ಕಟ್ಟಿದ ಬೆಂಡು, ಕಾಲಲ್ಲಿ ಕಟ್ಟಿದ ಗುಂಡು, ಕೇಳ ಮುಳುಗ ನರಿಯದ ಬೆಂಡು, ಕೇಳ ನರಿಯದ ಗುಂಡು ಅನ್ನುವಾಗ ನಮ್ಮ ಸಂಸಾರ ಆಗಿದೆ. ಈ ರೀತಿಯಾಗಿ ಇಡೀ ಜನಸಂಭವ ಉದ್ರೇಶ ತಾತರವರನ್ನ ಕೊಂಡಾಡಿದರು ಎನ್ನುವಂತಹ ಲೀಲಾ ಭಾಗವನ್ನು ತಿಳ್ಕೊಂಡ ನಮ್ಮ ಗವಾಲಿ ಒಂದು ಹಾಡಾಡಿದ ನಂತರ ಮುಂದಿನ ವಿಚಾರವನ್ನು ನೋಡೋಣ. ಹೌದು ಹೌದು ಹೌದು. ಶಿವಸಾಮಜಾಯ ಹೌದು ಹೌದು. ಶಿವಸಾಮಜಾಯ ನಮ ಪಾರ್ವತೀ ಮಹಾರೇ. ಚೆಂಪಿಂದ ಕೂಡುವುದಕ್ಕೆ ಗಂಭೀರ ಮನೆಯಾಗ ಚಿಂಪಿಲ್ಲ ಕೂಡುವುದಕ್ಕೆ ಗಂಭೀರ ಮನೆಯಾಗ ಹರಿಯ ನೀರು ನಿಮ್ಮ ಜೀವನ ಮೂರು ದಿನದ ಯೌವನ ಹರಿಯುವ ನೀರು ನಮ್ಮ ಜೀವನ ಮೂರು ದಿನದ ಯೌವನ ಸಂಸಾರ ಎಂಬುವ ತಂದು ಸಾಗುವ ಪ್ರಯಾಣ ಸಂಸಾರ ಎಂಬುವ ತಂದು ಸಾಗುವ ಪ್ರಯಾಣ ಯಾತಕ ಸಾಕಿ ಮನತೆ ನಡೆಸಿ ಯಾತಕ ಸಾಕಿ ಮನತೆ ನಡೆಸಿ ನಾವು ಬರವನ ನಿನ್ನ ನೋಡಿಕೆ ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಚಿಂತಿಂದ ಕೂಡುದೈತಿ ಸಂಪೂರ್ಣ ಮನೆಯಾಗ
ಬಳಿಗೆ ಕೊಂಡು ಕಟ್ಟಿದ ಬುಟ್ಟಿ ಇಲ್ಲ ಇತ್ತು, ಕಟ್ಟಿದ ಬುಟ್ಟ ಇಲ್ಲ ಇತ್ತು, ಕಡಲಿನಾದ ಹೋಗಿರ ತಂತಿ ಏನೈತಿ ಜೀವನದಾಗ ಹೋಗುದೈತಿ ಮನಾಗ. ಸೈನುಂಡಿ ಸಂಸಾರದಾಗ ಬದುಕಿ ಮಾಡಿ ಅಪ್ಪರದಾಗ ಸೈನುಂಡಿ ಸಂಸಾರದಾಗ ಬದುಕಿ ಮಾಡಿ ಅಪ್ಪರದಾಗ ಹತ್ತಲಿಲ್ಲ ನಿನಗೆ ಬರುವುದ ಅದಿಯ ಮಹಾಪುರಾಗ ಹತ್ತಲಿಲ್ಲ ನಿನಗೆ ಬರುವುದ ಅದಿಯ ಮಹಾಪುರಾಗ ಬಸವನ ಮಾತಾಡಿದ ಕಡೆಯೊಂದು ಬಸವನ ಮಾತಾಡಿದ ಕಡೆಯೊಂದು ಮಾನವ ಏನೈತಿ ಜೀವನದಾಗ ಹೋಗುದೈತಿ ಮನ್ನಾಗ ಚಿಂತಿಲ್ಲ ಕೂಡುದೈತಿ ಅಂತಿಲ್ಲ ಮನೆಯಾಗ ಚಿಂತಿಲ್ಲ ಕಾಡುದೈತಿ ಅಂತಿಲ್ಲ ಮನೆಯಾಗ ಏನೈತಿ ಜೀವನದಾಗ ಏನೈತಿ ಜೀವನದಾಗ ಏನೈತಿ ಜೀವನದಾಗ. ಶಿವ ಸಾಮಜಯ ನಮ ಪಾರ್ವತೀಶ್ವರ ಮಹಾದೇವ ರುದ್ರಮುನೀಶ್ವರ ಮಹಾರಾಜ್ ರುದ್ರ ಮಹಾರಾಜ್ ರಾಜರಾಜ ಸುಮತ. ಅವ ಇಷ್ಟೊಂದು ಹೇಳ್ತವು ಅನುಕ್ರಮ ಜೈಘೋಷ ಮಾಡಂತಂದು ಹೇಳಿ ಅಪ್ಪ ಬೇಕು ಬೇಡ ಬೇಕು ಬೇಡ ನಿಮ್ಮ ನಿಯಮ ಮೈಕ್ ಶೆಟ್ಟು ಅದು ತಲುಪದ ನಾವೊಂದು ದನ ಇಷ್ಟು ಹೊತ್ತದ ಮುಖ್ಯಂದ್ರ ಆಗ ಇಲ್ಲಿ ಹೇಳಿಕೆ ಕಾರಣ ಇಷ್ಟೇ, ಈ ಎಲ್ಲ ಅಘಟಿತ ಲೀಲೆಗಳನ್ನ ಮಾಡಿ ತಂದೆ ಅಂತ ಆ ವಿಪ್ರೋತ್ತಮಳು ಆಚಾರವಂತೆ ಬ್ರಾಹ್ಮಣ ಹೆಣ್ಣುಮಗಳು ರುದ್ರೇಶ್ವರ ತಾತನನ್ನ ಕೊಂಡಾಡಿದರೆ ರುದ್ರೇಶ ತಾತ ಏನಂದ, ನೋಡವ ನಂತ ಕೆಂತ ಶಕ್ತಿ ಇದ್ದನ್ನ ಹಂಗಿಲ್ಲ ಅಮ್ಮ, ನಾನು ಹೇಳಿದ ಮಾತನ್ನೇ ನಂಬಿ ಯಾವಾಗ ವೀರಾಂಜನೇಯನ ಮುಂದಿಟ್ಟು ನೀನು ವೀರಾಂಜನೇಯನನ್ನ ಪ್ರಾರ್ಥನೆ ಮಾಡಿದೋ, ನಿನ್ನ ಪ್ರಾರ್ಥನೆಯ ಕೂಗು, ನಿನ್ನ ಭಕ್ತಿಯ ಕರೆ, ನಿನ್ನ ಭಕ್ತಿಯ ನಿವೇದನೆ, ನಿನ್ನ ಭಕ್ತಿಯ ಸಂಕಲ್ಪ ಮುಟ್ಟಿದೆ ವೀರಾಂಜನೇಯನಿಗೆ. ಆತನೇ ನಿನ್ನ ಪಾತ್ರೆಯನ್ನ ಯಥಾವತ್ ಮಾಡಿಕೊಟ್ಟಿದ್ದಾನೆ, ನಾನಲ್ಲ ಅಂತಾರೆ. ಅಂದಾಗ ಇಲ್ಲಿ ಎಂಥ ಪಾಪ ಅಂದ್ರ, ನೀ ದೊಡ್ಡವ ಅಂದ್ರ ನಾನಲ್ಲಮ್ಮ, ನೀನು ದೊಡ್ಡವಳು. ನಂಬಿ ಭಕ್ತಿಯಿಂದ ಏನು ರಾಮ ಧ್ಯಾನ ಮಾಡಿದೋ, ಹನುಮ ನಾಮ ಜಪ ಮಾಡಿದೋ, ನೀನು ದೊಡ್ಡವಳಮ್ಮ ಅಂತ ಹೇಳ್ತಾನೆ ರುದ್ರೇಶ್ವರ ತಾತ. ಇದನ್ನೆಲ್ಲ ನೋಡಿದ ಭಕ್ತನಿಕರ ಅಪಾರ ವೃದ್ಧರಾಗಿ ಆಶ್ಚರ್ಯಚಕಿತರಾಗ್ತಾರೆ. ಯಾವ ರುದ್ರ ತಾತನಿಗೂ ಯಾವ ಶಿವನಿಗೂ ಅಜಂತ ವಿನಾಭಾವಿ ಸಂಬಂಧ ಐತಪ್ಪ ಅಂತ ಹೇಳಿ ಆ ತಾತನನ್ನ ಮನಸಾರೆ ಹೃದಯಾರೆ ಈತನು ಸಾಮಾನ್ಯನಲ್ಲ, ಶಿವನೇ ಈತ ಅಂತ ಹೇಳಿ ಅಂತ ಕೊಂಡಾಡಿದ್ದಾರೆ. ಮುಂದೆ ಅಲ್ಲಿಗೆ ಕಲಿಕೇರಿಯ ಗೌಡ ಬಂದಾನ. ಕಲಕೆರೆಯ ಗೌಡ ಹೇಳ್ತಾನೆ, ಅಪ್ಪ ತಾತನ ಪಾದಕಮಲಿಗೆ ನಮಸ್ಕಾರ ಮಾಡಿ ನಮ್ಮೂರಿನಲ್ಲಿ 101 ಗಣಾಧೀಶರ ಮಹಾಪ್ರಸ್ಥವನ್ನು ಒಮ್ಮಿಕೊಂಡಿವಿ. ಆ ಪ್ರಸ್ಥಕ್ಕೆ ನೀ ದಯಮಾಡಿಸ್ಬೇಕು. ಬಂದು ಪಾದ ಇಟ್ಟು ನಮ್ಮ ಗಣಾರಾಧನೆಯನ್ನ ಮತ್ತು ಮಹಾಗಣಾರಾಧನೆ, ಗಣಾರಾಧನೆ ಅಂತ ಇಡೀ ಸರ್ವಕುಲ ಮತ್ತು ಜತ್ನ ಪಂಥದವರು ಊಟ ಮಾಡ್ತಾರಲ್ಲ, ಅದಕ್ಕೆ ಮಹಾಗಣಾರಾಧನೆ ಅಂತಾರೆ. ಅಂತ ಒಂದು ಗಣಾರಾಧನೆಯನ್ನ ನೀನು ನಡೆಸಿಕೊಡ್ಬೇಕು ನನ್ನಪ್ಪ ಅಂತ ಹೇಳಿ ಭಕ್ತಿ ಭಾವದಿಂದ ವಿನಯಪೂರ್ವಕವಾಗಿ ಕೇಳಿಕೊಂಡ ಯಾವ ಕಲಿಕೇರಿಯ ಗೌಡ. ಆ ಗೌಡನ ಭಯ ಭಕ್ತಿಯನ್ನ ಅರಿತ ತಿಳಿದ ಯಾವ ರುದ್ರೇಶ್ವರ ತಾತ, ಆಯ್ತಪ್ಪ ಗೌಡ ಬರ್ತೀನಿ ನಡಿ ಅಂತ ಹೇಳಿ ಆ ಒಂದು ಬಂಡಿಯನ್ನ ತಂದು ಅಜ್ಜಿಯವ್ರನ್ನ ಕರ್ಕೊಂಡು ಹೊಂಟ. ಇನ್ನೇನು ಹೋದ್ರು, ಅಲ್ಲೆಲ್ಲ ಶಿವಾನುಭವ, ಆ ಎಲ್ಲ ಗೋಷ್ಠಿಗಳು ಮುಗಿದು
ಗಣಾರಾಧನೆ ಪ್ರಾರಂಭವಾಯಿತು. ಆ ಕಾಲದಲ್ಲಿ 101 ಗಣಾಧೀಶರನ್ನ ಕೂರಿಸಿ ಏನೆಲ್ಲ ಆನಂದದಿಂದ ಅವರಿಗೆಲ್ಲ ಭೋಜನ ಮಾಡಿಸಿ ಇಡೀ ಗ್ರಾಮದ ಜನ ರುದ್ರೇಶ್ವರ ತಾತನ ಸಾನ್ನಿಧ್ಯದಲ್ಲಿ ಸಾಲು 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 ಆ ಭಕ್ತಾದಿಗಳು ಕುಂತು ಫಲ ತಾಂಬೂಲ ದಕ್ಷಿಣ ಆದಿಗಳನ್ನು ಜನ್ಮಾಮೂರ್ತಿಗೆ ಕೊಟ್ಟು ಅವರ ಆಶೀರ್ವಾದವನ್ನು ಪಡ್ಕೊಳ್ತಿದ್ರು. ಇದೆಲ್ಲವನ್ನ ಕಣ್ತುಂಬ ನೋಡಿ ರುದ್ರೇಶ್ವರ ತಾತ ಆ ಕಲಿಕೇರಿಯ ಇಡೀ ಗ್ರಾಮಕ್ಕ ಆ ಭಾಗಕ್ಕ ಆಶೀರ್ವಾದ ಮಾಡ್ಯಾನೆ. ಯಾವುದೇ ಪ್ರಸಾದದ ಕೊರೆಯಾಗಲಿಲ್ಲ, ನೀರಿನ ಕೊರತೆಯಾಗಲಿಲ್ಲ, ಆಹಾಕಾರವಾಗಿಲ್ಲ, ಯಾವುದೇ ವೈಮಾನಸಿಲ್ಲ. ಎಲ್ಲರೂ ಭಕ್ತಿಯಿಂದ ಮಾಡಿದ ಆ ಪ್ರಸ್ತ ಆನಂದವಾಗಿ ಸಾಗಿದೆ. ಆಗ ರುದ್ರೇಶ್ವರ ತಾತರನ್ನ ಇಡೀ ಕಲಿಕೇರಿ ಗ್ರಾಮದ ಜನ ಭಕ್ತಿ ಭಾವದಿಂದ, ಅಪ್ಪ ನೀನು ಬಂದು ನಿಂತಾಗ ಸಾಕ್ಷಾತ್ ಶಿವನೇ ಬಂದು ನಿಂತದ್ದಾಯಿತು. ಯಾವ ಪ್ರಸಾದಕ್ಕೆ ಕೊರತೆಯಾಗಲಿಲ್ಲ, ನೀರಿಗೆ ಕೊರತೆಯಾಗಲಿಲ್ಲ, ಅಲೆಯಾಗಲಿಲ್ಲ, ಕೊಳೆಯಾಗಲಿಲ್ಲ, ಯಾವುದೇ ವಿಘ್ನಗಳು ಬರಲಿಲ್ಲ ಅಂದ ಇದಕ್ಕೆ ನೀ ದಯಮಾಡಿ ಆಶೀರ್ವಾದ ಮಾಡಿದ್ದೇ ಕಾರಣ ಅಂದಾಗ ಹುಚ್ಚಪ್ಪಗಳೆಯ ಎಲ್ಲಿ ಧರ್ಮ ಕಾರ್ಯಗಳು ನಡೀತಾವೋ, ಎಲ್ಲಿ ಪುರಾಣ ಕಾರ್ಯಕ್ರಮಗಳು ನಡೀತಾವೋ, ಪುಣ್ಯ ಕಥನಗಳು ನಡೀತಾವೋ, ಯಾವ ಸದಾಚಾರ ಸಂಪನ್ನತೆಯ ಆ ವಿಚಾರಗಳು ನಡೀತಾವೋ ಅಲ್ಲಿ ಖಂಡಿತ ಭಗವಂತನ ಕೃಪೆ ಶಾಶ್ವತವಾಗಿ ಇರುತ್ತೆ ಎನ್ನುವಂತ ಮಾತನ್ನ ಯಾರು ರುದ್ರೇಶ್ವರ ತಾತ ಭಗವಂತನನ್ನ ತೋರಿಸಿದ, ದೇವರ ದೇವ ಮಹಾದೇವನನ್ನ ತೋರಿಸಿದ, ತನ್ನ ಗುರುದೇವನನ್ನ ತೋರಿಸಿದ ಅಂದಾಗ ದೊಡ್ಡವರ ಮಾತುಗಳು ದೊಡ್ಡವೇ ಆಗಿರ್ತವೆ ಅನ್ನೋ ವಿಚಾರವನ್ನ ಇಲ್ಲಿ ನಾವೆಲ್ಲ ತಿಳ್ಕೊಂಡಿದ್ದೇವೆ. ಮುಂದೆ ಯಾವ ಲೀಲೆ ನಡೀತಾ ಇದೆ ಅನ್ನೋದನ್ನ ನಮ್ಮ ಗವಾಯಿಗಳು ಮುಂದೆ ಎಲ್ಲಿ ಬರ್ತಾರೆ ಆ ಕಲಿಕೆಯಲ್ಲಿ ಎಲ್ಲ ಸದ್ಭಕ್ತರನ್ನ ಆರೈಸಿ ಆನಂದದಿಂದ ಅವರೆಲ್ಲರೂ ಕೂಡಿಕೊಂಡು ಶ್ರೀ ರುದ್ರೇಶ್ವರ ದಾತ ಮಹಾರಾಜ್ ಕಿ ಜೈ, ರುದ್ರೇಶ್ವರ ಮಹಾರಾಜ್ ಕಿ ಜೈ ಅಂತ ಹೇಳಿ ಅವರನ್ನ ಬಂಡಿಯಲ್ಲಿ ಕುಳ್ಳಿರಿಸಿ ಊರಿನ ಕೆಲವು ದೂರದವರೆಗೂ ಊರಿನ ಜನ ಬಂದು ಕಳಿಸ್ತಾರೆ. ನಡೆಯಪ್ಪ ಒಳ್ಳೆಯದಾಗಲಿ ಅಂತ ತಾತ ಆಶೀರ್ವಾದ ಮಾಡ್ತಾನೆ. ಅವರು ತಮ್ಮ ತಮ್ಮ ಊರನ್ನ ಸೇರ್ತಾರೆ. ಆ ನಂತರ ಮುಂದೆ ಕನಕಗಿರಿಗೆ ಬರ್ತಾ ಇದ್ದಾರೆ. ಕಲಿಕೇರಿಯಿಂದ ಬರುವಾಗ ದಾರಿಯಲ್ಲಿ ದೇವರ ಪರೀಕ್ಷೆ ಯಾರನ್ನೂ ಬಿಟ್ಟಿಲ್ಲ. ಯಾರೇ ಭಕ್ತಿ ಮಾಡಲಿ, ಯಾರೇ ದಾನ ಮಾಡಲಿ, ಯಾರೇ ಧರ್ಮ ಮಾಡಿದ್ರು ಕೂಡ ದೇವರು ಆ ದಾನದಲ್ಲಿ ಇರುವ ಅಂತರಾಳವನ್ನು ಪರೀಕ್ಷೆ ಮಾಡ್ತಾನೆ. ಯಾವಾಗ ಮಲ್ಲಮ್ಮ, ಹೇಮರೆಡ್ಡಿ ಮಲ್ಲಮ್ಮ ಏನೆಲ್ಲ ತನ್ನ ಮನೆಯವರಿಗೆ ಬಂದ ಕುಷ್ಠರೋಗ, ಗಂಡನ ಮನೆ, 360 ರೋಗಗಳನ್ನ ಶಿವಧೋಂ ಮಲ್ಲಿಕಾರ್ಜುನ ಅಂತ ಹೇಳಿ ಆ ಪಾಪಿಗಳಿಗೆ ಬಂದ ರೋಗವನ್ನ ತನ್ನ ಕಾಡಿದವರು, ತನ್ನನ್ನು ಪೀಡಿಸಿದವರಿಗೆ, ತನಗೆ ನೋವನ್ನು ಕೊಟ್ಟವರಿಗೆ, ತನಗೆ ಸಂಕಟವನ್ನು ಕೊಟ್ಟವರಿಗೆ ಏನೆಲ್ಲ ಬಂದ ರೋಗ ನೋಡಿ ಖುಷಿ ಪಡಲಿಲ್ಲ. ಮಲ್ಲಯ್ಯ ನಮ್ಮ ಮನೆಯವರಿಗೆ ಬಂದ ರೋಗ ಕಳೆಪ ನೀನು ಅಂತ ಹೇಳಿ ಮಲ್ಲಯ್ಯನ ಆಜ್ಞೆಯಂತೆ ಅವರೆಲ್ಲರಿಗೂ ಭಸ್ಮ ಪ್ರೋಕ್ಷಣೆ ಮಾಡಿ ಸಿರಿಗಿರಿ ಮಲ್ಲಯ್ಯ ಶಿವಧೋಂ, ಮಲ್ಲಿಕಾರ್ಜುನ ದೇವ ಶಿವಧೋಂ, ಮಲ್ಲಯ್ಯ ತಂದೆ ಶಿವಧೋಂ ಅಂತ ಹೇಳಿ ಅವರಿಗೆಲ್ಲ ಭಸ್ಮ ಹಚ್ಚಿ ತೀರ್ಥವನ್ನು ಪ್ರೋಕ್ಷಣೆ ಮಾಡಿದಾಗ ಅವರೆಲ್ಲರ ರೋಗ ಕಳೆದು ಇಡೀ ಅವರೆಲ್ಲ ತಾವು ಮಾಡಿದ ಪಾಪ, ತಾವು ಆ ತಾಯಿಗೆ ಕೊಟ್ಟ ಹಿಂಸೆ, ನೋವು, ವ್ಯಥೆ ಇದೆಲ್ಲದ ಅರಿವಾಗಿ ಮತ್ತೆ ಅವ ಹುಚ್ಚ ಭರಮರೆಡ್ಡಿಯೊಂದಿಗೆ ಆ ತಾಯಿಯನ್ನ ಪಾದ ಪೂಜೆ ಮಾಡಿಸ್ತಾರೆ. ಯಾಕಂದ್ರೆ ದಂಪತಿ ಪೂಜೆ ಅಂತ ಕಾರ್ಯಕ್ರಮ ಮಾಡ್ತಾರೆ. ಅದಾದ ನಂತರ ದೇವ ಮಲ್ಲಯ್ಯ ಹಂಗ ಬಿಟ್ಟ ಹೇಮರೆಡ್ಡಿ ಮಲ್ಲಮ್ಮನನ್ನ ಹಂಗ ಬಿಡ್ಲಿಲ್ಲ. ಏನು ಮಾಡಿದ? ಏನೆಲ್ಲ ವೈಭವದಿಂದ ಇಡೀ ಗ್ರಾಮದ ತಂದೆ ಆ ಪರಮಾತ್ಮ ಸತಿ ಪಾರ್ವತಿಗೆ ನಮ್ಮೂರ ಯಾವ ಭರಮರೆಡ್ಡಿಗೆ ಹೆಂಡತಿಯಾಗಿ ಬಂದಿದ್ದಾಳೆ ಅಂತ ಕೊಂಡಾಡಿದ್ರು. ಹೆಂಡತಿಯಾಗಿ ಬಂದಾಳ ಅಂತ ಕೊಂಡಾಡಿ ಆ ತಾಯಿಗೆ ಏನೆಲ್ಲ ಹಾರ ಹಾಕಿ, ತಲೆಗೆ ಹೂವನ್ನ ಒಂದು ಹಾರವನ್ನ ಏನೆಲ್ಲ ಹಾಕಿ ಇದನ್ನು ಮಾಡಿ ಸುಸುಗವನ್ನ ಹಾಕಿ ಕಲಶ ಕನ್ನಡಿಗಳೊಂದಿಗೆ ಆ ದಂಪತಿ ಪೂಜೆ ಮಾಡ್ತಾರೆ. ಯಾವ ಹುಚ್ಚ ಭರಮನಿಗೂ ಮತ್ತು ಭರಮರೆಡ್ಡಿಗೂ ಮಲ್ಲಮ್ಮನಿಗೂ. ಆಗ ಮಲ್ಲಯ್ಯನನ್ನ ಪರೀಕ್ಷೆ ಮಾಡಕತ್ತಾನ. ಮಲ್ಲಯ್ಯ ಏನಂತ, ಓಹೋ ಇತ್ತಿತ್ತಲಾಗಿ ಮಲ್ಲಮ್ಮನನ್ನ ಎಲ್ಲ ಜನ
ಭಯ ಭಕ್ತಿಯಿಂದ ಕಾಣಕತ್ತಿದ್ರು. ಯಾವ ಕ್ರೂರಿಗಳಾದ ಅವರ ಮನೆಯವರೇ ತಾವು ಮಾಡಿದ ತಪ್ಪಿನ ಅರಿವಾಗಿ ಪ್ರಾಯಶ್ಚಿತ ಮಾಡಿಕೊಂಡು ಮಲ್ಲಮ್ಮನನ್ನ ಮಹಾದೇವಿ ಅಂತ ತಿಳ್ಕೊಂಡಾರೆ. ಮಲ್ಲಮ್ಮ ಭಕ್ತಿಯಲ್ಲಿ ಏನಾದ್ರೂ ಅರೆಯಾಗೇಕೇನೋ ಕೊರೆ ಆಗೇಕೇನೋ ಅಂತ ಹೇಳಿ ಪರೀಕ್ಷೆ ಮಾಡಾಕ ಮಲ್ಲಮ್ಮ ತಾಯಿ ಪುಟ್ಟಿಯಲ್ಲಿ ಜೋಳವನ್ನ ಹೊತ್ಕೊಂಡು ಮುಂದ ಮಾವ ಹೇಮರೆಡ್ಡಿ ಗಂಡ ಭರಮರೆಡ್ಡಿ ಏನೆಲ್ಲ ಆಳು ಕಾಳುಗಳು ಮುಂದೆ ಹೋಗ್ಯವ. ಜೋಳ ಬಿದ್ದ ಕಾರಣ ಎಂದಲಿದ್ದ ಜೋಳವನ್ನ ಪುಟ್ಟ್ಯ ಹೊತ್ಕೊಂಡು ಮಲ್ಲಮ್ಮ ಆ ತನ್ನ ಮಾವ ತನ್ನ ಗಂಡ ಏನು ಹೋಗಿದ್ರಲ್ಲ ಆಳು ಕಾಳು ಹೊಲಕ್ಕ ಪುಟ್ಟಿಯನ್ನು ಹೊತ್ಕೊಂಡು ಹೋಗಾಗ ಮಲ್ಲಯ್ಯ ಪರೀಕ್ಷೆಗಾಗಿ ಬಂದ. ಏನಂತ ಪರೀಕ್ಷೆ ಮಾಡಿದ? ದಾರಿಯಲ್ಲಿ ಮುಪ್ಪಾಡು ಮುದುಕ ಜಂಗಮನಾಗಿ ಕಾಷಾಯಾಂಬರವನ್ನು ತೊಟ್ಟು ಕಾವಿನ ಲಾಂಛನವನ್ನು ತೊಟ್ಟು ತ್ರಿಪುಂಡ ಧರಿಸಿಕೊಂಡು ಕೊರಳಲ್ಲಿ ರುದ್ರಾಕ್ಷಿಯ ಮಾಲೆ ಕೈಯಲ್ಲಿ ಬೆತ್ತ ಜೋರಿಗೆ ಹಿಡಿದುಕೊಂಡು ಭವತೀ ಭಿಕ್ಷಾಂದೇಹಿ ಅಂತಾನೆ ಜೋಳದ ಪುಟ್ಟಿಯನ್ನು ಹೊತ್ಕೊಂಡು ಶಿವದೌನ್ ಮಲ್ಲಯ್ಯ ಅಂತ ಹೊಂಟಾರ. ಯಾವ ಹಮ್ಮು ಇಲ್ಲ, ಯಾವ ಬಿಮ್ಮು ಇಲ್ಲ, ಬಿಂಕ ಇಲ್ಲ, ಭಿಮಾನ ಇಲ್ಲ. ನನ್ನನ್ನು ಇಷ್ಟು ಜನ ಹೊಗಳಾರ, ನಾನೇ ಶ್ರೇಷ್ಠ ಅನ್ನುವಂತ ಗರ್ವ ಇಲ್ಲದ ಮಲ್ಲಮ್ಮ ಅದೇ ಶಿವದೋಮ್ ಅಂತ ಹೊಂಟಾರ. ಹಳ್ಳದ ಸಾಮೀಪ್ಯ, ಹಳ್ಳ ದಾಟಿ ಅವರು ಹೊಲ ಊರು ಬಿಟ್ಟ ಹಳ್ಳದ ಹತ್ತಿರ, ಯಾವ ಹಳ್ಳದ ಹತ್ತಿರ ಬಂದು ಮಲ್ಲಯ್ಯ ಶಿವದೋಮ್ ಅಮ್ಮ ಭಿಕ್ಷ ನೀಡುತ್ತಾಯಿ ಅಂತಾನ. ಅವರು ಮಲ್ಲಮ್ಮ ಕಿಂಚಿತ್ ಅನುಮಾನ ಮಾಡಲಿಲ್ಲ, ವ್ಯಸನ ಮಾಡಲಿಲ್ಲ, ಕೊರಗಲಿಲ್ಲ. ಹೊಲಕೊಂಟಿನಿ ಕಿತ್ತಾಕ ಇದು ಹ್ಯಾಂಗ ಅಂತ ಯೋಚನೆ ಮಾಡಲಿಲ್ಲ. ಎಲ್ಲದಕ್ಕೂ ಕಾರ್ಯ ಕಾರಣ ಕರ್ತೃ ದೇವರ ದೇವ ಮಹಾದೇವ ಸಿರಿಗಿರಿಯ ಮಲ್ಲಿಕಾರ್ಜುನ ನೀನೇ ತಂದೆ ಅಂತ ತಿಳ್ಕೊಂಡು ಆ ಪುಟ್ಟಿಯಲ್ಲಿರುವ ಜೋಳವನ್ನ ಆತನ ಜೋಳಿಗೆಗೆ ಶಿವಧೋಂ ಮಲ್ಲಯ್ಯ, ಶಿವಧೋಂ ಮಲ್ಲಿಕಾರ್ಜುನ, ಮಲ್ಲಯ್ಯ ತಂದೆ ಶಿವಧೋಂ ಅಂತ ಹಾಕ್ಯಾರ. ಹಾಕಿ ಏನ್ ಮಾಡಿದ್ರು? ಅಲ್ಲಿರುವ ಹುಸುಗನ್ನ ಪುಟ್ಟಿಯಲ್ಲಿ ತುಂಬಿಕೊಂಡು ಹೊಲಕ್ಕೆ ಹೋಗ್ತಾಳ. ಹೊಲಕ್ಕೆ ಹೋದ ಕಾಲಕ್ಕ ಬಂದು ಭರಮರೆಡ್ಡಿ ನೋಡ್ತಾನ. ಯಾಕ ಬಿತ್ತಬೇಕಾಗಿತ್ತಲ್ಲ, ಬಂದು ಭರಮರೆಡ್ಡಿ ಬಂದು ನೋಡ್ತಾನ. ತಮ್ಮಪ್ಪನ ಕರ್ತಾರೆ, ಅಪ್ಪ ಬಾಯಿಲ್ಲ. ಹೇಮರೆಡ್ಡಿ ಬಂದ. ಏನು ನಿನ್ನ ಕಿರಿಕಿರಿ ಏನಂತ ಕೇಳ್ತೀಯಲ್ಲಪ್ಪ? ಇಲ್ಲೋಡು ನಿನ್ನ ಸಸಿ ಜ್ವಾಳ ತಂದೋಡು, ಇವೊಂದು ಹಸನಮುರಿ ಜ್ವಾಳ ನೋಡಲ್ಲ. ವಿಚಾರವಂತ ಹೇಮರೆಡ್ಡಿ, ಹೇಮದಂತ ಗುಣ, ಬಂಗಾರದಂತ ಗುಣದ ಹೇಮರೆಡ್ಡಿ ತನ್ನವರು, ತನ್ನ ಹೆಂಡತಿ, ತನ್ನ ಶಸ್ತ್ರು ಮಾಡುವ ಎಲ್ಲ ಕಾಪಟ್ಯ ಗುಣ, ಆ ವೈಮನಸ್ಯನ ಗುಣ ಎಲ್ಲ ಗೊತ್ತಿದ್ದು ಗೊತ್ತಿಲ್ಲದವನಂತೆ ಆ ಇದ್ದ ಹೇಮರೆಡ್ಡಿ ಮಲ್ಲಮ್ಮನ ಅಪಾರವಾದ ಶಕ್ತಿ, ಮಲ್ಲಮ್ಮನ ಅಪಾರವಾದ ಭಕ್ತಿ, ಮಲ್ಲಮ್ಮನ ಅಪಾರವಾದ ಶ್ರದ್ಧೆ, ಮಲ್ಲಯ್ಯನ ಮೇಲೆ ಇಟ್ಟ ನಿಷ್ಠೆ, ಮಲ್ಲಯ್ಯನಿಗೋ ಮಲ್ಲಮ್ಮನಿಗೋ ಇರುವ ಅವಿನಾಭಾವಿ ಸಂಬಂಧ ಇವೆಲ್ಲವನ್ನ ಅರಿತ ಯಾವ ಹೇಮರೆಡ್ಡಿ ಅಂತನ ಏನಮ್ಮ ಮಲ್ಲಮ್ಮ ಅಂತಂದಾಗ ಇವನ್ನೇ ಬಿತ್ತೋಣಮ್ಮ ಎಂದು ಯಾವ ಹುಸುಕನ್ನೇ ಬಿತ್ತಿದ್ರೆ ಯಾವ ಜೋಳದ ಫಸಲು ಹ್ಯಾಂಗ ಬತ್ತು ಅಂತ ಅಂದ್ರೆ ಅಕ್ಕಪಕ್ಕದ ಹೊಲಕ್ಕಿದ್ದರೂ ಮಿಕ್ಕಾಗಿ ಬೆಳೆದಿವೆ ಮಲ್ಲಮ್ಮ ಬಿತ್ತಿದ ಹುಸುಗು. ಇದನ್ನು ನೋಡಿದ ಎಲ್ಲರೂ ಆಶ್ಚರ್ಯಚಕಿತರು. ಅದಕ್ಕಾಗಿ ದಾನದಲ್ಲಿರುವ ಶಕ್ತಿ, ಧರ್ಮದಲ್ಲಿರುವ ಶಕ್ತಿ, ಪರೋಪಕಾರದಲ್ಲಿರುವ ಶಕ್ತಿ ಅದು ದೊಡ್ಡದು ದೊಡ್ಡದು ದೊಡ್ಡದು. ಅವೆಲ್ಲವನ್ನ ವರ್ಣನೆ ಮಾಡ್ಕೊಂತ ಕೂತ್ರೆ ಆಗಲ್ಲ. ಇಲ್ಲಿಯೂ ಕೂಡ ನಮ್ಮ ಚಾರಿತ್ರ್ಯ ನಾಯಕನಾಗಿರುವಂತ ಮಲ್ಲಮ್ಮನ ಲೀಲೆಯನ್ನ ಆ ನಾಡಿನ ಜನ ಅವತ್ತು ಕೊಂಡಾಡ್ಯಾರ, ಇವತ್ತು ಕೊಂಡಾಡ್ತೀವಿ. ಮಲ್ಲಮ್ಮನ ಹೆಸರು ಸೂರ್ಯ ಚಂದ್ರನಿರುವವರೆಗೂ ಸತ್ಯ ಸತ್ಯ ಸತ್ಯ. ಅದಕ್ಕಾಗಿ ಹೇಳ್ತಾರೆ, ಭಕ್ತಿ ಅನ್ನೋದು ಮಾಡಲಾಗದ ನೋಡ,
ಚಾಂಚಲ್ಯ ಮನಸ್ಸಿನಿಂದ, ವೈರಾಟದ ಮನಸ್ಸಿನಿಂದ ಕೊಟ್ಟು ಓದಿತ್ತು, ಇಟ್ಟು ಓದಿತ್ತು ಅಂತ ಹೇಳಿ ಚಿಟ್ಟಿಟ್ಟು, ಚೀರಿಟ್ಟು, ಮುಚ್ಚಿಟ್ಟು ಬದುಕುವ ಜೀವಗಳು ಬೇರೆ, ಶಿವನನ್ನೇ ನಂಬಿ ಬದುಕುವ ಜೀವಿಗಳು ಬೇರೆ. ಶಿವನನ್ನ ನಂಬಿದವನಿಗೆ, ಗುರುವನ್ನ ನಂಬಿದವನಿಗೆ ಯಾವ ತರದ ಕೊರತೆ ಇಲ್ಲ ಅನ್ನೋದನ್ನ ಮತ್ತೊಂದು ಲೀಲೆಯಿಂದ ರುದ್ರೇಶತಾತ ದಾರಿಯಲ್ಲಿ ಶಿವ ಪರೀಕ್ಷೆಯಾಗಿ ಬಂದ. ಏನೆಲ್ಲ ಲೀಲೆಗಳನ್ನ ಮಾಡಿದ ರುದ್ರೇಶ್ವರ ತಾತನ ಮಾತೊಂದು ಮನಸ್ಸೊಂದು ಐತೋ, ನಡೆ ನುಡಿ ಒಂದಾಗೈತೋ, ಇದನ್ನು ಬರೀ ಮಂದಿಗೆ ದಾನ ಕೊಡು ಅಂತ ಹೇಳ್ತಾನೋ, ಈತನಲ್ಲಿ ದಾನ ಕೊಡೋ ಗುಣ ಐತೋ ಇಲ್ಲೋ ಅಂತ ಪರೀಕ್ಷೆ ಮಾಡುವುದಕ್ಕಾಗಿ ಯಾವ ಕಲಕೇರಿ ಗ್ರಾಮದಿಂದ ಬಂಡಿಯೊಳಗ ಬಂಡನ ಅಪ್ಪ ರುದ್ರೇಶತಾತ ಕನಕಗಿರಿಗೆ ಹೋಗುವ ಮಾರ್ಗ ಮಧ್ಯದಲ್ಲಿ ಶಿವನ ಪರೀಕ್ಷೆ. ಅದಕ್ಕ ದೇವರ ದೇವ ಮಹಾದೇವನನ್ನ ನಟನಾಡೋಣ, ನಟನ ಚತುರ, ನಟ ಸಾರ್ವಭೌಮ ಅಂತ ಕರೀತಾರೆ. ನಾವು ಉಳಿದವರಿಗೆ ನಟರಿಗಂತೂ ನಟ ಸಾರ್ವಭೌಮ ಅದು ಇದಂತ. ಆತನಂತ ನಟನೆ ಯಾರಿಗೂ ಬರಕ್ಕಾಗಲ್ಲ. ಅದಕ್ಕಾಗಿನ ನಟನಾಡೋಣ, ನಟನ ಚತುರ, ನಟ ಸಾರ್ವಭೌಮ ಏನೆಲ್ಲ ಆಗಿರುವ ಭಗವಂತ ಮುಪ್ಪಾನು ವಯಸ್ಸಿನ ಸುಮಾರು 60-65 ಪ್ರಾಯದಾತನಾಗಿ ಏನೆಲ್ಲ ಹೊಲಸಾದ ಪಂಜೆಯನ್ನೊಟ್ಟು ಬರೇ ಮೈಲಿ ನಿಂತಾನ ಉರಿ ಬಿಸಿಲಿನಲ್ಲಿ. ಆಗ ದಯಾಳು ರುದ್ರತಾತ ಬಂಡಿ ಒಲಿಯೋನಿಗೆ ಹೇಳ್ತಾನ, ಅಪ್ಪ ಆ ಪುಣ್ಯಾತ್ಮ ಬರ್ತಾನೇನೋ, ಆತನನ್ನು ಬಂಡೆ ಕರ್ಕೊಂಬನಪ್ಪ, ಇಲ್ಲಿ ನಿಂತ ರಸ್ತಾದಾಗ ಬಂಡಿ ತಬ್ರಿ ಅಂತಾನ ರುದ್ರೇಶತಾತ ಬಂಡಿಯನ್ನ ಹೊಡೆಯುವ ಆ ಚಾಲಕನಿಗೆ. ಅಂದಾಗ ಬಂಡಿ ನಿಂದಿಸಿದ ಸೇವಕ ಅವಾಗ ಬಾರಪ್ಪ ಬಾ ಬಂಡಿ ಯಾಕೆ ಅಪ್ಪ ಎಲ್ಲಿಂದ ಬರಲಿ ನನ್ನಪ್ಪ, ನನ್ನ ಗುಡಿಸಲಿಗೆ ಬೆಂಕಿ ಹತ್ತಿ ನನ್ನ ಬಟ್ಟೆ ಬರಿಗಳು ಎಲ್ಲ ಸುಟ್ಟು ಹೋಗ್ಯವ ನನ್ನಪ್ಪ, ಉಡಲಿಕ್ಕೆ ಅಂಗಿ ಇಲ್ಲ, ಹಾಕೊಳ್ಳಕ ಒಂದು ವಸ್ತ್ರ ಇಲ್ಲ, ಹಿಂಗಾಗಿತ್ತು ನನ್ನ ಬದುಕು, ನೋಡು ಬರೀ ಮೈಲಿ ನಿಂತೀನಿ. ಬಡವರ ನೋವು, ಬಡವರ ದುಃಖ, ಇಲ್ಲದವರ ಕೊರಗು, ಇಲ್ಲದವರ ಸಂಕಟ, ಇಲ್ಲದವರ ವ್ಯಥೆ, ಇದನ್ನು ನೋಡಿದ ಕಾರುಣ್ಯ ಮೂರ್ತಿ ರುದ್ರೇಶತಾತ ಈತ ಸಾಮಾನ್ಯ ಮಾನವನಲ್ಲ, ಮಹಾದೇವನೇ ಈತ ನಮ್ಮ ಗುಣ ಪರೀಕ್ಷೆಗಾಗಿ ಬಂದನ ಅಂತ ಹೇಳಿ, ಆಯ್ತಪ್ಪ ಯಪ್ಪ ತಗೊಳಪ್ಪ ನನಗೆ ಭಗವಂತದನಂತ ಹೇಳಿ ತಾನು ಹುಟ್ಟ ಅಂಗಿಯನ್ನೇ ಬಿಚ್ಚಿಕೊಟ್ಟು ತನ್ನ ಹೆಗಲ ಮೇಲಿನ ಶಲ್ಯವನ್ನ ಆತನ ಹೆಗಲಿಗೆ ಹಾಕಿ, ಯಪ್ಪ ಬಾರಪ್ಪ ಹೋಗುವನ ಬಂಡ್ಯಾಗಂದಾಗ ಆತಂತಾನ. ಯಾರು ಬರೀ ಮೈಲಿ ನಿಂತು ವಸ್ತ್ರವಿಲ್ಲ ಬಿಡಲಿಕ್ಕೆ ಅಂತ ಹೇಳಿ ನೋವಿಂದ ಬಳಲಿದ ಆತ ಹೇಳ್ತಾನ, ಯಪ್ಪ ನೀನೆಂತ ದಯಾಮೂರ್ತಿ. ಯಾಕಂದ್ರ ಯಾರನ್ನು ಏನಾದ್ರೂ ಕೇಳಿದ್ರ ನಮ್ಮ ಊರಿಗೆ ಬಾ, ನಾವು ಅವಾಗ ಕೊಡ್ತೀವಿ, ನಮ್ಮ ಮನೆಗೆ ಬಾ ಅವಾಗ ಕೊಡ್ತೀವಿ ಅಂತ ಹೇಳ್ಬೋದಾಗಿತ್ತು, ಅಥವಾ ಇನ್ನೊಬ್ಬರಿಗೆ ಹೇಳ್ತು ಹೋಗ್ರಿ ಅವ್ರು ಕೊಡ್ತಾರೆ ಅನ್ಬೋದಾಗಿತ್ತು. ಯಾಕಂದ್ರೆ ತಾತನ ಮಾತು ಯಾವ ಭಕ್ತರು ಮೀರ್ತಿದ್ದಿಲ್ಲ, ಅಥವಾ ಅಲ್ಲಿದ್ದರಿಗೆ ಹೋಗಿ ಹೇಳಿ ಕಳಿಸ್ಬೋದಾಗಿತ್ತು. ಇಲ್ಲ ಅವ್ರು ಕೊಡ್ರಿ ಇವ್ರು ಕೊಡ್ರಿ ಅಪ್ಪು ಗೇತರು ಗಿಲಾತು ನೀ ಮಾತೇ ಇಲ್ಲ. ಏನ್ ಮಾಡಿದ, ಆಗಿಂದಾಗಲೇ ತಾನು ಹುಟ್ಟ ಅಂಗಿಯನ್ನೇ ಬಿಚ್ಚಿ ಉಟ್ಕೋ ಅಂತ ಕೊಟ್ಟು ಹೆಗಲ ಮೇಲೆ ವಸ್ತ್ರ ಕೊಟ್ಟು, ಯಪ್ಪ ಆನಂದಪ್ಪ ಬರ್ಗಂದಾಗ ಹೋಗಿ ಬಾರಪ್ಪ ಹೋಗಿ ಬಾ, ನನ್ನ ಮಾನ ಮುಚ್ಚುವ ಈ ವಸ್ತ್ರ ಕೊಟ್ಟಿ ಸದಾ ನೀನು ಲೋಕದಲ್ಲಿ ಕೀರ್ತಿಶಾಲಿಯಾಗಿ ಮಹಾಮಾನವಂತರಾಗಿ ಬಾಳುವಂತ ಆಶೀರ್ವಾದ ಮಾಡ್ತಾರೆ. ಅದಕ್ಕಾಗಿ ಕೈ ನೋಡಿ ಭವಿಷ್ಯ ಹೇಳ್ತಾರೆ, ಕೈ ನೋಡಿ ಭವಿಷ್ಯ ಹೇಳ್ತಾರೆ. ಏನು ಕೈ? ಈ ಕೈಯ ಗೆರೆ ಅಲ್ಲ, ಅದು ಇರ್ಬೋದು, ಅದನ್ನ ಅಲ್ಲ ಅಂತ ಟೀಕೆ ಮಾಡೋಕ್ಕಾಗಲ್ಲ. ಈ ಕೈಯೊಳಗೆ ಕೇಳ್ತದ್ದು ಹಿಂಗ ಕೈಯಾಗ ಹಿಡ್ಕೊಂಡು, ಯವ್ವ ನಿಮ್ಮ ಮನೆಗೆ ಅಕ್ಕಿ ಇರಲಿತ್ತ ಅನ್ನ ಕೊಡ್ತೀರಿ ನೋಡವ್ವ, ಅನ್ನ ಬಾರಿ ನೋಡವ ನಿನ್ನ ಕೈಯಾಗ, ಮತ್
ಅನ್ನ ಭಾರಿ ಜೋಯವ ಮತ್ತೆ ತಾತ ಸಾರು ಉಂಚಿ ಚಟ್ನಿ ಪುಡಿ ಇಲ್ಲ ನೋಡಿ ಹಾಗೈತೆ. ಕೈ ನೋಡಿ ಅಂದ್ರೆ ನೀನು ಹೇಗೆ ಅತ್ತಿ ಮಾವನ ಸೇವಾ ಮಾಡ್ತೀಯೋ, ನೀನು ಹೇಗೆ ತಂದೆ ತಾಯಿಯ ಸೇವಾ ಮಾಡ್ತೀಯೋ, ನೀನು ಹೇಗೆ ನೊಂದವರಿಗೆ ಒಂದಿಷ್ಟು ನಿನ್ನ ಕೈಲಾದ ಮಟ್ಟಿಗೆ ಇಡೀ ಎಲ್ಲ ಕೊಡುತ್ತೆ. ಯಾವ ಶಾಸ್ತ್ರ ಹೇಳಿಲ್ಲ, ಪುರಾಣ ಹೇಳಿಲ್ಲ, ಏನು ಹೇಳಿಲ್ಲ. ದಾನ ಕೊಡುವುದು ಒಂದು ಪದ್ಧತಿ ಹೇಳಲ್ಲ. ಸೊರವೆಣ್ಣೆ ತೀರಿದರೆ ಹೊರನೆತ್ತಿ ಸುರುವವರೆ ಜೀಪು ಕೆಣ್ಣಾಗೈತಮ್ಮ, ಎಷ್ಟು ಹಾಕ್ರಿ ಲೋಟಲ್ಲಿ ತಂದು ಹಾಕ್ರಿ, ಹೌದಲ್ಲ? ಹಾಗ ಸೊರವೆಣ್ಣೆ ತೀರಿದರೆ ಹೊರನೆತ್ತಿ ಸುರುವವರೆ ಕೊಡಬೇಡ. ಏನು ಸೊಕ್ಕಿನಿಂದ, ಅಹಂಕಾರದಿಂದ, ಬಿಂಕ ಬಿಗುಮಾನಗಳಿಂದ ಕೊಡಬೇಡ. ಕೊಡದೆ ಇರಬೇಡ, ಕೊಡಬೇಕು. ಹ್ಯಾಂಗ ಕೊಡಬೇಕು? ಯಾವ ಕಾರ್ಯಕ್ಕೆ ಎಷ್ಟು ಕೊಡಬೇಕು ಅದು ಸದುಪಯೋಗ ಆಗಬೇಕು, ಅದು ಸಾರ್ಥಕವಾಗಬೇಕು. ಈಗ ಹ್ಯಾಂಗ ಊರಿನಲ್ಲಿ ಯಾವ ವಿರುಪಾಲ ದೂತನ ಜಾತ್ರೆ ನಡೆದಿದೆ, ಇದು ನಮ್ಮೂರ ಜಾತ್ರೆ, ನಮ್ಮ ಅಭಿಮಾನದ ತಾತನ ಜಾತ್ರೆ. ಈ ನಮ್ಮೂರಿನ ಕೀರ್ತಿಯನ್ನ ಇಡೀ ಕರ್ನಾಟಕದಲ್ಲಿ ಬೆಳಗಿಸಿದ ಪುಣ್ಯಾತ್ಮನ ಜಾತ್ರೆ. ಈ ಜಾತ್ರೆಗೆ ನಾವೆಲ್ಲ ಕಾಯ ವಾಚ ಮನಸ್ಸ, ಬಡವಿ ಇರಬಹುದು, ಇಲ್ಲದ ತಾಯಿ ಇರಬಹುದು, ಇಲ್ಲದ ತಂದೆ ಇರಬಹುದು, ಮಧ್ಯಮ ವರ್ಗದವರು ಇರಬಹುದು, ಇನ್ನೊಬ್ಬ ದಡಿ ದೇಸಾಯಿಗಳನ್ನ ಹೋಗಿ ನೆಲ್ಲಕೆನೆ ಆರ್ಸಿಗೆ ಬಂದು ಯಾವ ತಾಯಿ ಭಕ್ತಿಯಿಂದ ಯಪ್ಪ ರುದ್ರಪ್ಪ ತಾತನ ಈ ಯಾವ ವಿರುಪಾವಧೂತನ ಜಾತ್ರೆಗೆ ಅಪ್ಪ ನನ್ನದೊಂದು ಶೇರ್ ಅಕ್ಕಿ ತಗೊಳ್ರಿ ಅಂತಲ್ಲ, ಆ ತಾಯಿ ಭಕ್ತಿಯ ಧನ್ಯ ಧನ್ಯ ಧನ್ಯವಾಗ್ತಾ ಇದೆ. ಆದ್ದರಿಂದ ಬಡವಿಯು ಬಲ್ಲಳು ನಿನ್ನ ಮಹಿಮೆ ಇದೆ. ಅಪ್ಪ ಒಬ್ಬ ಬಡವಿಯು ಕೊಟ್ಟಂತದ್ದು ಕೂಡ ನಿನಗೆ ಪ್ರೇಮ. ಯಾರು ನಿರ್ಮಲ ಮನಸ್ಸಿನಿಂದ ಬಡವ ಕೊಡ್ಲಿ, ಮಧ್ಯಮ ವರ್ಗದವು ಕೊಡ್ಲಿ, ಶ್ರೀಮಂತ ಕೊಡ್ಲಿ, ಅಧಿಕಾರ ಇದ್ದವು ಕೊಡ್ಲಿ, ಯಾರೇ ಕೊಡ್ಲಿ, ಯಪ್ಪ ಭಗವಂತ ನೀ ಕೊಟ್ಟಿ ಇದು ನಿನ್ನ ಕಾರ್ಯ ಮುಗಿಸಿದಪ್ಪ ಅನ್ನುವಂತ ಭಾವದಿಂದ ಕೊಟ್ಟು ಬಿಟ್ರೆ ಆ ಒಂದು ಅಚ್ಚ ಮಲ್ಲಿಗೆ ಹೂವು ಮೆಚ್ಚುಕೋ ಮಲ್ಲಯ್ಯ, ಮೆಚ್ಚುಗೆಯು ಇಲ್ಲವಾಗಿ ಮನಸಾರೆ ಕೇಳಯ್ಯ ಎನ್ನುವಂತೆ ಆ ಭಕ್ತಿಯಿಂದ ಕೊಟ್ಟರೆ ಆ ಪ್ರೀತಿಯ ಕಾಣಿಕೆನ ಆತ ಸ್ವೀಕಾರ ಮಾಡ್ತಾನೆ. ಹಾಂಗ ಇಲ್ಲಿ ರುದ್ರೇಶ ತಾತ ನಿರಂಭಾವದಿಂದ ಕೊಟ್ಟಾಗ ಕೊಟ್ಟಿದ್ದು ಒಂದು ಅಂಗಿ, ಕೊಟ್ಟಿದ್ದು ಒಂದು ಶಾಲು, ಹರಸಿದ್ದು ಎಂತ ಮಾತು. ಸೂರ್ಯ ಚಂದ್ರ ಇರುವವರೆಗೂ ರುದ್ರೇಶ್ವರ ತಾತನ ಕೀರ್ತಿ, ಸೂರ್ಯ ಚಂದ್ರ ಇರುವವರೆಗೂ ಆತನ ತಚ್ಚಿಷ್ಯ ಹೇರೂರ ವಿರುಪಾವಧೂತನ ಕೀರ್ತಿ ಬೆಳಗುವಂತಾಯಿತು. ಅದಕ್ಕಾಗಿ ಆಶೀರ್ವಾದ, ಅದಕ್ಕಾಗಿ ನೂತನ ಮಕ್ಕಳಿಗೆ ಕುಟುಂಬ ಸಮೇತರಾಗಿ ಬಂದು ಅಕ್ಷತಾರೋಪಣ ಮಾಡ್ರಿ. ನಿಮ್ಮ ಕೈಯಲ್ಲಿ ಎಂಥ ಶಕ್ತಿ ಐತೆ ಗೊತ್ತಿಲ್ಲ. ದಾನ ಮಾಡಿದ್ದು, ಧರ್ಮ ಮಾಡಿದ್ದು, ಪುಣ್ಯ ಮಾಡಿದ್ದು ಅದು ನಿಮ್ಮ ಕೈಯಲ್ಲಿ ಒಂದು ಶಕ್ತಿ ಇರುತ್ತ. ಅಕ್ಷಯವಾಗಲಿ ನೂತನ ಮದುಮಕ್ಕಳೇ, ನಿಮ್ಮ ಬಾಳುವಂತ ನೀವು ಅಕ್ಷತೆಯನ್ನು ಹಾಕಿದರೆ ಧನ್ಯತೆಯನ್ನು ಕಾಣ್ತಾರೆ ಆ ಮದುಮಕ್ಕಳು. ಆದ್ದರಿಂದ ಕೈ ನೋಡಿ ಭವಿಷ್ಯ ಅಂದ್ರೆ ನಿಮ್ಮ ದಾನ, ನಿಮ್ಮ ಧರ್ಮ, ನಿಮ್ಮ ದಯಾಗುಣ, ನಿಮ್ಮ ಪರೋಪಕಾರ ಗುಣ, ನಿಮ್ಮ ಕಾನೂನು ಗುಣವನ್ನು ನೋಡಿ ಹೇಳಕ್ ಹೊರತ. ಆದ್ದರಿಂದ ಈ ಲೀಲೆಯನ್ನ ನಾವು ತಿಳ್ಕೊಂಡು ಮುಂದಿನ ಲೀಲೆಯತ್ತ ಸಾಗೋಣ. ಎಷ್ಟಂತ ಗಳಿಸಿ ಎಷ್ಟಂತ ಗಳಿಸಿ ನೀವು ಸುಮ್ಮನೆ ನಂದು ಎನ್ನುತ್ತ ಬಾಯ್ ಬಡುಕುಂತಿ ಬಾಯ್ ಬಡುಕುಂತಿ ಎಷ್ಟಂತ ಗಳಿಸಿ ರುಚಿ ಎಷ್ಟಂತ ಗಳಿಸಿ ರುಚಿ ಬಾಯ್ ಬಾಯ್ ಬಡುಕುಂತಿ ಬಾಯ್ ಬಾಯ್ ಬಡುಕುಂತಿ
ಈ ಒಂದು ಜನನಿರುವಾಗ ಆ ಹುಚ್ಚಗಿರಿಯ ಹುಚ್ಚ ಅಂತ ಹೇಳಿ ಯಾವ ಒಬ್ಬ ಮಹಾಮೌನಿ ಸುಮಾರು ವರ್ಷಗಳ ಕಾಲ ಯಾರೊಡನೆ ಮಾತನಾಡದೆ ಸದಾ ತಾನೇ ತಾನಾಗಿ ಮಾನಸ ಸರೋವರದಲ್ಲಿ ಮನಸ್ಸಿನಲ್ಲಿಯೇ ಓಂ ನಮ ಶಿವಾಯ ಧ್ಯಾನ ಮಾಡ್ತಾ ಕಾಲಹರಣ ಮಾಡ್ತಾ ಆ ಒಂದು ಸಾತ್ವಿಕ ಜೀವನವನ್ನು ಸಾಗಿಸ್ತಾ ಇದ್ದಾನೆ ಹುಚ್ಚ ಹಿರಿಯ ಮೌನ ಯೋಗಿ. ಹೀಗಿರುವಾಗ ಆ ಮೌನ ಯೋಗಿಗೆ ಯಾರು ಗೊತ್ತಾಗ್ತೋ ಗೊತ್ತಿಲ್ಲ, ಏನಂದ್ರೆ ಆ ಮುದುಗಲ್ಲಿನಲ್ಲಿ ಏನೆಲ್ಲ ಹೋಗಿ ಯಾರು ರುದ್ರೇಶ್ವರ ತಾತ ಅಮರೇಶ್ವರನ ದರ್ಶನ ಮಾಡಲು ಎಲ್ಲಿಗೆ ಬಂದ, ಸೀದಾ ಮುದುಗಲ್ಲಿಗೆ ಬರ್ತಾನೆ. ಅಲ್ಲಿ ಅವರದ ಮಠದೊಡೆಯ ಆ ಪೂಜ್ಯರನ್ನ ಕಂಡು ಅವರಿಗೆ ಏನೆಲ್ಲ ಭಕ್ತಿ ಭಾವದಿಂದ ನಮಿಸಿ ಮುಂದೆ ಅಮರೇಶ್ವರಕ್ಕೆ ಹೋಗ್ತಾನೆ. ಅಮರೇಶ್ವರಕ್ಕೆ ಹೋದಾಗ ಅಲ್ಲಿ ಅಮರೇಶ್ವರ ಲಿಂಗಕ್ಕೆ ಮಹಾರುದ್ರಾಭಿಷೇಕವನ್ನು ಮಾಡಿಸಿ ಅಲ್ಲಿ ಗಣಾರಾಧನೆಯನ್ನ ಮಾಡಿ ತದನಂತರದಲ್ಲಿ ಅಲ್ಲಿ ಗಣತೃಪ್ತಿಯನ್ನು ಮಾಡಿಸಿ ಅಲ್ಲಿ ಆನಂದದಿಂದ ಅಲ್ಲಿ ಭಕ್ತರ ಕಡೆಯಿಂದ ಏನೆಲ್ಲ ಅವರಿಗೆ ಸದ್ಬೋಧಿಯನ್ನ ಮಾಡಿ ಮತ್ತೆ ಮುದುಗಲ್ಲಿಗೆ ಬರ್ತಾನೆ. ಆ ಪವಳದ ಮಠದಲ್ಲಿ ಆ ಪೂಜ್ಯರ ಸನ್ನಿಧಾನದಲ್ಲಿ ಯಾವ ಶಾಸ್ತ್ರ ಪ್ರವಚನಗಳು ನಡೀತಾ ಇರ್ತವೆ. ಅವಾಗ ಈ ಮೊಹರಂ ಹಬ್ಬ ಬಂದೈತೆ. ಈ ಮೊಹರಂ ಹಬ್ಬ ಬಂದಾಗ ಮತ್ತೆ ಹೊತ್ತು ಮುಳುಗಿಂದೆ ಪ್ರಾರಂಭ ಮಾಡ್ಯಾರ. ಸುಮಾರು 4 ಗಂಟೆಗೆ ಯಾವ ಪ್ರವಚನ ಪ್ರಾರಂಭ ಆಗಿದೆ. ಹತ್ತ ಕಡೆ ಎಲ್ಲ ಸವಾರಿ ನಡೆದಂತಹ ಸಮಯದಲ್ಲಿ ಅಂದ್ರೆ ಅವರು ಭಾಷಣ ಮಾಡೋದು ಇವರು ಭಾಷಣ ಮಾಡೋದು ಹೀಗೆ ನಡೆದೈತೆ. ದೇವರ ಸವಾರಿ ಬರುವ ಸಮಯ. ಆದ್ರೆ ಮುದುಗಲ್ ದೇವರ ಸವಾರಿ ಅಂದ್ರೆ ಅದು ಒಳ್ಳೆ ನೋಡ್ತಕ್ಕದ್ದಿರುತ್ತ. ಅಂತ ಸವಾರಿಯನ್ನ ನೋಡ್ಕೊಂತ ಅಲ್ಲಿ ಜನ ಖುಷಿ ಪಡ್ತಿದ್ರು. ಇಲ್ಲಿ ಶಿವಾನುಭವ ಕೇಳ್ತಾ ಕುಂತು ಬಂದಾಗ ಆನಂದ ಇತ್ತು. ಅಪ್ಪ ರುದ್ರಪ್ಪ ತಾತನ ರುದ್ರೇಶ ತಾತನ ಅಮರ ಸಂದೇಶ ಆತೊಬ್ಬ ವಿದ್ಯಾವಂತ ಪಂಡಿತ ಮೇಧಾವಿ ಶಿವಸಾಧಕ ಅವರ ಬಾಯಿಯಿಂದ ಬರುವ ಒಂದೊಂದು ಮಾತುಗಳು ವೇದ ವಾಕ್ಯದಂತೆ ಭಕ್ತರ ಮನದ ಮಲಿನವನ್ನು ಕಲಿತಾ ಇದ್ದು. ಹೀಗಿರುವಾಗ ಕೇಳ್ತಾ ಕೆಲವು ಜನ ಅಪ್ಪ ಇವತ್ತು ನಮ್ಮೂರಾಗ ದೇವರುಗಳು ಮೆರೀತಾವ, ದೇವರ ಸವಾರಿ ಬರ್ತೈತೆ, ನಾವು ನೋಡಕ್ ಹೋಗ್ತೀವಿ, ಅದಕ್ಕೆ ನಮ್ಗೆ ಅಪ್ಪಡಿ ಬೇಗ ಕೊಡು ನನ್ನಪ್ಪ ಅಂತ ಕೇಳ್ತಾರೆ ರುದ್ರೇಶ್ವರ ಬಾಬನನ್ನ. ಹೌದೇನಪ್ಪ, ಅಲ್ಲಿದ್ದ ಸಂಗಮ ನಿಲ್ಲಿಲ್ಲವೇ ಅಂತ ಹೇಳಿ ಅಣ್ಣ ಬಸವಣ್ಣನವರ ಸತಿ ಶಿರೋಮಣಿ ಗಂಗಾಂಬಿಕೆ ನೀಲಾಂಬಿಕೆಯವರು ಹೇಳ್ತಾರೆ, ಬಸವಣ್ಣವರು ನಾವು ಕೂಡಲ ಸಂಗಮದಲ್ಲಿ ಐಕ್ಯವಾಗ್ತೀವಿ, ಅದಕ್ಕಾಗಿ ತಂಗಡಿಗೆಯಲ್ಲಿದ್ದಂತ ಗಂಗಾಂಬಿಕೆ ನೀಲಾಂಬಿಕೆಯನ್ನು ಕರ್ಕೊಂಡ್ಬರಿ ಅಂತ ಹೊಳಪದ ಅಪ್ಪಣ್ಣ ಶರಣರನ್ನ ಕಲಿಸಿದಾಗ ಹೊಳಪದ ಅಪ್ಪಣ್ಣನವರು ಬಂದು ಯಾವ ಬಸವೇಶ್ವರರ ಆ ಬಸವಣ್ಣನವರ ಸತಿ ಶಿರೋಮಣಿಗಳಿಗೆ ಅಮ್ಮ ಆ ಬಸವಣ್ಣವರು ಮಾಲಿಂಗದಲ್ಲಿ ಬೆರೀತಾರೆ ಕೂಡಲ ಸಂಗಮದಲ್ಲಿ, ನೀವು ಬರಬೇಕಂದಾಗ ಅವ್ರು ಏನು ಅಕ್ಕ ತಂಗಿಬ್ರು ನೋಡು 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 ಲಿಂಗವೇ ನೋಡು ಶರಣರು ಮಾಡಿದಾಟವ ಹರಳಯ್ಯ ಮದುವಯ್ಯ ನವರಿಗೆ ಎಳವೂಡಿ ದುರುಳ ಬಿಜ್ಜಳನ ಕಟ್ಟಿದಲೆಂದರೆ ಎರವಾರನಿಲ್ಲೀಗ ಶರಣ
ಅಲ್ಲಿದ್ದ ಕೂಡಲ ಸಂಗಮ ಇಲ್ಲಿಲ್ಲದೆ ಅಂತ ಹೇಳಿ ತಮ್ಮ ಅಂಗೈಯಲ್ಲಿ ಲಿಂಗವನ್ನು ತಗೊಂಡು ಅದನ್ನು ನೋಡ್ತಾ ಮಾಮಂತ್ರವನ್ನು ಜಪಿಸ್ತಾ ಮಹಾಲಿಂಗದಲ್ಲಿ ನಿಂತಾರೆ ಗಂಗಾಂಬಿಕೆ ನೀಲಾಂಬಿಕೆ. ಹಾಗ ನಂಬಿದವರಿಗೆ ಅಲ್ಲಿದ್ದಾನೆ ಇಲ್ಲಿದ್ದಾನೆ ಎಂಬ ಭೇದವೇ ಇಲ್ಲ. ಯಾವ ದೇವರ ಸವಾರಿ ನೀವೇನು ಶಿವತತ್ವ ಶಿವಚಿಂತನೆ ಶಿವಗೋಷ್ಠಿಯಲ್ಲಿ ಕಾಲ ಕಳಿಸಿರಲ್ಲ, ಆ ಯಾವ ದೇವರ ದೇವ ಆ ಮಹಾದೇವನ ಸ್ವರೂಪನಾಗಿರುವಂತ ಆ ದೇವರ ಸವಾರಿಗಳೇ ಇಲ್ಲಿ ಬಂದು ನಮ್ಮ ನಿಮ್ಮೆಲ್ಲರಿಗೆ ದರ್ಶನ ಕೊಡ್ತಾವ. ನೀವ್ಯಾರು ಚಾಲೆಂಜಲ್ಲಿ ಮನಸ್ಸು ಹೊಂದಬೇಡ್ರಿ ಅಂತ. ಅವಾಗ ತಾತರ ಮಾತನ್ನು ನಂಬಿ ಯಥಾವತ್ತು ಶಿವ ಧ್ಯಾನದಲ್ಲಿ ಕುಳಿತಾಗ ಯಾವ ಕಾಲಕ್ಕೂ ಆ ಪವಳದ ಮಠದ ಮುಂದೆ ಆ ಮುರುಗನ್ ದೇವರ ಸವಾರಿಗಳು ಬಂದಿಲ್ಲ. ಮೋರಮ್ಮಿನಾಗ ಯಾವಾಗ ಬಂದವು ಅಂದ್ರೆ ಅಪ್ಪ ರುದ್ರೇಶ್ವರ ದಾತನ ಅಮರ ಸಂದೇಶ ನೀತಿಯ ಬೋಧೆ ಶಿವಾನುಭವ ಬೋಧೆ ನಡೆದಾಗ ನಾವು ಕೂಡ ಆ ಪುಣ್ಯಾತ್ಮ ರುದ್ರೇಶ್ವರ ದಾತನ ದರ್ಶನ ಮಾಡಿಕೊಂಡು ಕೃತಾರ್ಥರಾಗೋಣ ಅಂತ ಹೇಳಿ ರಾಮ ರಹೀಮರಲ್ಲಿ ಭೇದ ಇಲ್ಲ, ಈಶ್ವರ ಅಲ್ಲ ತೇರೇ ನಾಮ್ ಎನ್ನುವಂತೆ ಆ ಮುರುಗಲ್ಲು ದೇವರ ಸವಾರಿಗಳು ಯಾವ ಶಿವಾನುಭವ ನಡೆದ ಪವಳದ ಮಠದ ಹತ್ತಿರ ಭಾಗ ಭಜಂತ್ರಿಗಳೊಂದಿಗೆ ಬಂದು ನಿಂತಿದ್ದಾರೆ. ಆಗ ಎಲ್ಲ ಜನಗಳು ಆಶ್ಚರ್ಯಚಕಿತರಾಗ್ತಾರೆ. ಆಗಿಂದಾಗಲೇ ರುದ್ರೇಶ್ವರ ದಾತ ಯಾವ ಬಂದ ಆ ದೇವರ ಸವಾರಿಗೆ ಆ ಪವಳದ ಮಠದ ಒಡೆಯರು ಮತ್ತು ಯಾವ ರುದ್ರೇಶ್ವರ ದಾತ ಅಲ್ಲಿದ್ದ ಸುಪುತ್ತರೆಲ್ಲ ಹೋಗಿ ಹಾರ ತುರಾಯಿಗಳನ್ನು ಹಾಕಿ ಸಕ್ಕರೆಯನ್ನು ಸಮರ್ಪಿಸಿ ಏನೆಲ್ಲ ಭಕ್ತಿ ಭಾವದಿಂದ ನಡೆಸ್ತಾರೆ. ಇದನ್ನು ನೋಡಿದ ಎಲ್ಲ ಜನ ಸಂತೋಷಕ್ಕೆ ನಾವು ಭೇದಗಳನ್ನ ಮಾಡಿಕೊಳ್ತೇವೆ, ಆದರೆ ಶರಣರು ಸಂತರು ಮಾಂತರು ಜೀವದ ಮರ್ಮವನ್ನು ಅರಿತಂತ ಆರುಗಳು ಅವಧೂತರು ಯಾವತ್ತೂ ಭೇದ ಮಾಡಿಕೊಳ್ಳುವುದಿಲ್ಲ ಅನ್ನೋ ವಿಚಾರ ಯಾವತ್ತೂ ಹರಿಹರರಲ್ಲಿ ಭೇದವನ್ನೆನಿಸಿದರೆ ರಂಗ ಎನಗು ಆಣೆ ಅನ್ನುವ ರೀತಿಯಲ್ಲಿ ಯಾವ ಮೊದಲು ದೇವರ ಸವಾರಿಗಳು ಬಂದು ಇದನ್ನು ನೋಡಿದ ಜನ ಬಹಳ ಸಂತೋಷಪಟ್ಟರು, ಆನಂದಪಟ್ಟರು. ರುದ್ರೇಶ್ವರ ತಾತರ ಮಾತುಗಳು ದೇವವಾಣಿ, ಅದು ನಮ್ಮ ಎಂದೂ ಬಾರದ ದೇವರು ಬಂದು ಅಂತ ಹೇಳಿ ರುದ್ರೇಶ್ವರ ತಾತರನ್ನ ಕೊಂಡಾಡ್ತಾರೆ. ಹುಚ್ಚಪ್ಪಗಳಿರ ನಾವು ದೊಡ್ಡವರಲ್ಲೋ ಇಲ್ಲಿ ನಡೆದ ಶಿವಾನುಭವವನ್ನ ನೋಡಿ ಇಲ್ಲಿ ನಡೆದ ಶಿವನೇ ಆ ಯಾವ ಆ ದೇವರ ಸವಾರಿಯಲ್ಲಿ ಬರದ್ ಮಾಡ್ಯಾನಪ್ಪ ಅನ್ನುವಂತಹ ವಿಚಾರವನ್ನ ಹೇಳಿ ಹಾರೈಸಿ ಮುಂದೆ ಯಾವತ್ತು ಆರಾಳ ಗ್ರಾಮದಲ್ಲಿ ಬರ್ತಾರೆ. ಆರಾಳ ಗ್ರಾಮಕ್ಕೆ ಬಂದ ನಂತರದಲ್ಲಿ ಒಂದಷ್ಟು ಸಾಲ ಮಾಡಿರ್ತಾರೆ ರುದ್ರೇಶ್ವರ ತಾತನವರು. ಹೀಗೆ ಸಾಲ ಮಾಡಿದ್ದನ್ನ ಯಾವ ತೆರನಾಗಿ ತೀರಿಸ್ತಾರೆ ಅನ್ನೋದನ್ನ ನಮ್ಮ ರಾಮಸರ್ ಒಂದು ಹಾಡಾಡಿದಂತೆ ನೋಡೋಣ. ಸುಖ
ರಾಮದೇವ ಪಾರ್ವತೀಶ್ವರ ಮಹಾದೇವ ಪುತ್ರಸುರಾಕಿ ವಿರೂಪಾವೃತವಾಕಿ ಶ್ರೀ ಗುರುಪರಮೇಶ್ವರಾಕಿ. ಇತ್ತ ಕಡೆ ಯಾವ ಕಲಿಕೇರಿ ಗ್ರಾಮದಲ್ಲಿ ಯಾವ ಶಿವನಿಗೆ ಆ ಒಂದು ವ್ಯಕ್ತಿಗೆ ಕೊಟ್ಟಂತ ಆ ಒಂದು ವಸ್ತ್ರಗಳು ಬಂದು ಮತ್ತೆ ಮಠದಲ್ಲೇ ನೇತಾಡ್ತಾ ಇದ್ವು. ಹಗ್ಗಕ್ಕೆ ಹಾಕಿದಂಗಾಗಿತ್ತು. ಅದನ್ನೆಲ್ಲ ನೋಡಿ ರುದ್ರೇಶ್ವರ ತಾತ ಅಂತಾನೆ, ಶಿವನೇ ನಿನ್ನ ಲೀಲೆ ಅಗಾಧವಾದದ್ದು. ಈ ಚೆನ್ನಾಗಿ ಒಂದು ದಿನ ರುದ್ರೇಶ್ವರ ತಾತ ಒಂದಷ್ಟು ಸಾಲವನ್ನ ಮಾಡಿದ್ದ. ಆ ಸಾಲ ಬರೋದು ಯಾಕಂದ್ರೆ ಅದಕ್ಕಾಗಿ ಹೇಳ್ತಾರೆ, ಸಾಲ ಕೊಂಜುವ ಮತಿಯು ಮರಗಳ ಸಾಲು ಬೆಳೆಸುವ ಮತಿಯು ಅಂತ ಹೇಳ್ತಾರೆ. ಸಾಲಕ್ಕೆ ಮನುಷ್ಯ ಎದರ್ಬೇಕಂತ, ಭಯ ಪಡಬೇಕಂತ. ಯಾಕಂದ್ರೆ ಮನುಷ್ಯ ಮೂರನ್ನ ಬೆಳೆಸಬಾರ್ದು ಅಂತಾರೆ. ಏನ್ ಮೂರು ಬೆಳೆಸಬಾರ್ದು? ರೋಗ ಬೆಳೆಗೊಡಬಾರ್ದು, ಸಾಲ ಬೆಳೆಗೊಡಬಾರ್ದು, ವೈರತ್ವ ಬೆಳೆಗೊಡಬಾರ್ದು. ಮೂರನ್ನ ಬೆಳೆಯಕ್ ಬಿಡಬಾರ್ದಂತ. ಯಾರ ನಮ್ಮ ಮೇಲೆ ಚಟ್ಕೊಂಡಾರ, ಸಿಟ್ಟಾಗ್ಯಾರ, ಅಥವಾ ನನ್ನ ಮೇಲೆ ಏನೋ ನನ್ನಿಂದ ತಪ್ಪಾಗಿರ್ಬೋದು, ಅವರಿಂದ ತಪ್ಪಾಗಿರ್ಬೋದು, ಮನಸ್ಸು ಬಂದೈತೆ ಅಂದ್ರೆ ಕಡೆಗೆ ಬನ್ನಿ ಹಬ್ಬದಾಗ ಬನ್ನಿ ಕೊಟ್ಟು ಬಂಗಾರದಂಗಿರನಪ್ಪ ಅನ್ಬೇಕಲ್ಲಿ ದ್ವೇಷ ನಾವು ಸಾಧಿಸಕ್ ಹೋಗ್ಬಾರ್ದು. ಅದು ತಪ್ಪಿದ್ರೆ ಎಳ್ಳು ಬೆಲ್ಲ ತಿಂದು ಒಳ್ಳೆಯದಾಗಿರೋದಂತ ಕೊಟ್ಟಾದ್ರು ಮಾತಾಡಿಸ್ಬೇಕು. ಯಾಕಂದ್ರೆ ಅಹಂಕಾರದಿಂದ ಸೊಕ್ಕಿನಿಂದ ಏನು ಲಾಭ ಇಲ್ಲ, ಏನು ಇಲ್ಲ. ಒಬ್ಬೊಬ್ಬರು ನೋಡ್ಬೇಕ ಬಸ್ ಸ್ಟ್ಯಾಂಡ್ ನಿಂತಿರ್ತಾರೆ, ಏನು ಪಿಟಿ ಪಿಟಿ ಎಂಬ ಪ್ಯಾಂಟ್ ಹಾಕ್ಕೊಂಡು ಮೊಣಕಾಲ ಮಟ್ಟ ಜುಬ್ಬ ಹಾಕ್ಕೊಂಡು ಗುಂಡಿಯನ್ನು ಕೈ ಕಟ್ಕೊಂಡು ಬಸ್ ಸ್ಟ್ಯಾಂಡ್ನಾಗ ನಿಂತಿರ್ತಾರೆ. ಗಂಗಾವತಿ ಬಸ್ ಸ್ಟ್ಯಾಂಡ್ನಾಗ ಯಾವನ ಮೋಟ ಮನುಷ್ಯ ನಮ್ಮಂತ ಹೋಗಿ ನಮಸ್ಕಾರ ಎಷ್ಟೊತ್ತಲ್ರಿ ಬಂದು ಎಕ್ಕಡಿಗೆ ಹೋಗ್ಬೇಕ್ರಿ? ಓಹೋ ಬಳ್ಳಾರಿಗೆ ಹೋಗ್ಬೇಕ್ರಿ? ಎಷ್ಟೊತ್ತಿಗೆ ಬಸ್ ಬಂದಿದ್ದಾಗಿಲ್ಲ ಅಲ್ರಿ? ನಾವು ಹೋಗ್ರಿ ಕೆಲಸ ಮಾತಾಡ್ಸೋದಪ್ಪ. ಈ ಶೆಡಿಗೆ ಬೆಳೆಯುವುದಕ್ಕೆ ಮ್ಯಾಲೆ ನೋಡಿ ಎಷ್ಟೈತೆ ನೋಡು ಮನುಷ್ಯ. ಅಲ್ಲ ಏನಕ್ಕೆ ನಾನು 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 ಯಾವನಿಗೆ ತೆಲಿವಾಗಿ ನೋಡಪ್ಪ. ಏನ್ ತೆಲಿಬಾರ್ದು? ವಯಸ್ಕರಲ್ಲಿದ್ದು ನಾನಿತ್ತು ಇವೆಲ್ಲ ದಮ್ಮೂರು ಕೆಮ್ಮೂರು. ಅದಕ್ಕಾಗಿನ ಯಾರಿಗೆ ಗಂಡ್ಮಕ್ಳಿಗೆ ಆಗಲಿ ಹೆಣ್ಮಕ್ಳಿಗೆ ಆಗಲಿ ನನಗೆ ಅವ್ರ ಹಂಗಂದ್ರೆ ನನಗೆ ಇವ್ರು ಹಿಂಗಂದ್ರೆ ಇವಂತೂ ಶರೀರ ಕೆಟ್ಟಿವ. ಅದಕ್ಕಾಗಿ ಅವೆಲ್ಲ ಹೇಳ್ತು ತಗೊಂಡ್ರೆ ಸಮಯ ಇಲ್ಲ. ಒಟ್ಟಾರೆ ರುದ್ರೇಶ್ವರ ತಾತ ಶಿವ ಕೊಡುವಾಗ ಕೊಂಬುವಾಗ ವ್ಯವಹರಿಸುವಾಗ ನಡೆವಾಗ ನುಡಿವಾಗ ಶಿವ ಎಂದ ರುದ್ರೇಶ್ವರ ತಾತಗೊಂದು ವಿಷಯ ನೆನಪಾಗುತ್ತಾರೆ. ಹಿಂದೆ ಕಲಬುರಗಿ ಶರಣರು ಮಾಡಿದ ಸಾಲವನ್ನ ಶರಣನ ತದ್ರೂಪದಿಂದ ಯಾವತ್ತೂ ಶಿವನೇ ಹೋಗಿ ಪರಿಹಾರ ಮಾಡ್ಯಾನ. ಅದರಂತೆ ನಾನು ಸಾಲ ಮಾಡಿನಲ್ಲ, ಆ ಸಾಲವನ್ನು ಶಿವನೇ ಬಗೆಹರಿಸ್ಬೇಕಲ್ಲ ಅಂತ ತಿಳ್ಕೊಂಡು ಆ ಶಿವನ ಮೇಲೆ ಭಾರ ಹಾಕಿ ರಾತ್ರಿಯ ಜಾವ ಏನೆಲ್ಲ ಶಿವಾನುಭವ ಮುಗಿಸಿ ಆನಂದದಿಂದ ಪ್ರಸಾದ ಮಾಡಿಕೊಂಡು ಅತಿಥಿ ಅಭ್ಯಾಸಗಳಿಗೆ ಮಾಡಿಸಿ ತಾನು ಆನಂದದಿಂದ ಶಿವಯೋಗ ನಿದ್ರೆಯಲ್ಲಿ ಹೋಗಿದ್ದಾನೆ. ಹೀಗೆ ಇಷ್ಟೇ ಸಂಕಲ್ಪ ಮಾಡಿಕೊಂಡನಲ್ಲ, ಸದ್ಭಕ್ತರ ಕರುಳಿನ ಕೂಗು ಹೃದಯದ ಕರೆ. ಈ ಕರುಳಿನ ಕರೆ ಎಂಬದ್ದು ಅದ್ಭುತವಾದದ್ದು. ಆಗಿಂದಾಗಲೇ ಶಿವನಿಗೆ ಮುಟ್ಟಿದೆ. ಯಾವ ರುದ್ರೇಶ್ವರ ತಾತ ಆತನ ಶಿವನ ಕರೆ ಮುಟ್ಟಿದೆ. ಆಗ ಶಿವನು ದಯಾಮಯಿ ಮಹಾಕರುಣಾಳು. ತನ್ನ ಭಕ್ತರ ನೋವೇ ನನ್ನ ನೋವು ಅಂತ ತಿಳ್ಕೊಂಡಾತ, ಭಕ್ತರ ಕಷ್ಟವೇ ನನ್ನ ಕಷ್ಟ ಅಂತ ತಿಳ್ಕೊಂಡಾತ. ದಿನ ದಿನದೊಳೆಂದನೆ ನೆನೆವ ಭಕ್ತರ ಯೋಗ ಕ್ಷೇಮವನ್ನು ವಹಿಸುತ್ತೀಯನೆಂದು ಚಿನ್ಮಯನೇ ನೀನೊರೆದ ವಾಕ್ಯವನ್ನು ಅನುಸರಿಸುತ್ತೀಯಲಿ ಅನ್ಯರ ಅಪೇಕ್ಷೆಯನ್ನು ತೊರೆದು ಚಿರಮೆನಿಸನೇ ಎನ್ನನೇ ನಾವು ಭಜಿಸುವೆನು ಎನ್ನುವಂತೆ
ನಂಬಿದ್ದ ರುದ್ರೇಶ್ವರ ತಾತನ ಕರುಳಿನ ಕೂಗು ಮುಟ್ಟಿತು ಕರುಣಾಳ ಭಗವಂತನಿಗೆ. ಇತ್ತ ಕಡೆ ಹೇರೂರಿನ ಯಾವ ತಿಮ್ಮನಗೌಡರ ಆ ಶಿವನಗೌಡರ ಸ್ವಪ್ನದಲ್ಲಿ ಪರಶಿವನು ಬಂದಿದ್ದಾನೆ. ಪರಶಿವನು ಬಂದು ಹೇಳ್ತಾನೆ, ಶಿವನಗೌಡ್ರೆ, ಸ್ವಪ್ನದಲ್ಲಿ ಶಿವನು ಬಂದಾಗ ಆಶ್ಚರ್ಯ ಅಲ್ಲ ಪರಮಾಶ್ಚರ್ಯ. ಯಾಕೋ ಏನೋ ಭಗವಂತ ಬಂದಾನಂತ ಅದೇ ಸ್ವಪ್ನದಲ್ಲಿ ನಮಸ್ಕಾರ ಮಾಡ್ಯಾನೆ. ಹೀಗಿರುವಾಗ ಗೌಡ, ಸತ್ಕಾರಕ್ಕೆ ಕೊಟ್ಟಿಯಪ್ಪ ನೀನು ಯಾವ ಆರಾಳ ಮಠದ ಒಡೆಯ ರುದ್ರೇಶ್ವರ ತಾತನಿಗೆ 200 ರೂಪಾಯಿಗಳನ್ನ ಸತ್ಕಾರಕ್ಕೆ ಕೊಟ್ಟಿಯಪ್ಪ, ಮತ್ತೆ ಕೊಡುವಂತ ಕೇಳಕೊಳ್ಬೇಡಪ್ಪ. ಯಾಕಂದ್ರೆ ಸತ್ಪಾತ್ರಕ್ಕೆ ಕೊಟ್ಟ ಸಾಲ ನಿನಗೆ ಸದ್ಗತಿಯನ್ನು ಕೊಡುತ್ತೋ, ಅದಕ್ಕಾಗಿ ಕೇಳಬೇಡಪ್ಪ ಅಂದಾಗ, ಆಯ್ತು ನನ್ನಪ್ಪ, ನಾನು ಎಂದೂ ಕೇಳೋದಿಲ್ಲ, ರುದ್ರೇಶ್ವರ ತಾತನಿಗೆ ಕೊಟ್ಟ 200 ರೂಪಾಯಿ ಸಾಲ ಕೇಳೋದಿಲ್ಲ ನನ್ನಪ್ಪ ಅಂತ ಹೇಳಿ ಪರಮಾತ್ಮನ ಸ್ವಪ್ನದಲ್ಲಿ ನಮಸ್ಕಾರ ಮಾಡ್ತಾನೆ. ಆಗ ಖುಷಿ ಸಂತೋಷದಿಂದ ಪರಮಾತ್ಮ ಹೇಳ್ತಾನೆ, ಯಾವ ಹೇರೂರಿನ ಶಿವನಗೌಡರಿಗೆ ಹೇಳ್ತಾನೆ, ಅಪ್ಪ ನಿನ್ನ ಸಿರಿ ನಿನ್ನ ಸಂಪತ್ತು 100 ಕಾಲ ಬಾಳ್ಯಪ್ಪ ಅಂತ ಹೇಳಿ ಹಾರೈಸಿ ಆ ಶಿವನಗೌಡರ ಸ್ವಪ್ನದಿಂದ ಅದೃಶ್ಯನಾದ ಭಗವಂತ. ಆಗ ಬೆಳಗು ಮುಂಜಾವಿನಲ್ಲಿ ಶಿವನಗೌಡರು ಎದ್ದು ಶೌಚಾದಿ ಕ್ರಿಯೆಗಳನ್ನು ಮುಗಿಸಿ ತನ್ನ ಸತಿ ಶಿರೋಮಣಿ ತಿಮ್ಮವ್ವನಿಗೆ ಈ ವಿಚಾರವನ್ನು ತಿಳಿಸ್ತಾರೆ. ತಿಮ್ಮವ್ವನು ಕೂಡ ನೀತಿವಂತನಾಗಿದ್ದಾರೆ, ಸುಜ್ಞಾನಿಯಾಗಿದ್ದಾರೆ. ಹೌದೇನು, ನೀನೆಂತ ಪುಣ್ಯಶಾಲಿ, ನೀನೆಂತ ಅದೃಷ್ಟವಂತ, ನೀನೆಂತ ಯೋಗ ಪುರುಷ, ಪುಣ್ಯಾತ್ಮ ರುದ್ರೇಶ್ವರ ತಾತನಿಗೆ ಧರ್ಮಕ್ಕಾಗಿನೋ ಸಾಲ ರೂಪದಿಂದಲೋ ಆ ಪುಣ್ಯಾತ್ಮರಿಗೆ ರೊಕ್ಕ ಕೊಟ್ಟಿದ್ದರಿಂದ, ಧನ ಸಾಲವಾಗಿ ಕೊಟ್ಟಿದ್ದರಿಂದ ಸಾಕ್ಷಾತ್ ಶಿವನೇ ನಿನ್ನ ಕನಸಿನಲ್ಲಿ ಬಂದು ಹಾರೈಸಿ ನಮ್ಮದೇ ನೀನೇ ಧನ್ಯ ಅಂತ, ನೀನೇ ಧನ್ಯ, ನೀನೇ ಮಾಡಿ ಅಂದಾಗ ರುಚಿ ಅದೇನು ಗೊತ್ತಿಲ್ಲ. ಹ್ಯಾಂಗ ಮಾಡೋಣ ಅಂದಾಗ ಹ್ಯಾಂಗಂತ ಕೇಳ್ತೀರಲ್ರಿ, ರುದ್ರೇಶ ತಾತ ಬರ್ಬಿಟ್ಟ ರುದ್ರ ಯಾವ ಸಾಲದ ಪತ್ರ ಇದ್ರ ನಾನು ನೀನು ಇಬ್ಬರು ಸ್ನಾನ ಮಾಡಿಕೊಂಡು ಪೂಜಾ ಮಾಡಿಕೊಂಡು ಫಲ ತಾಂಬೂಲ ಕಾಣಿಕಾದಿಗಳನ್ನು ತಗೊಂಡು ಹೋಗಿ ಅಪ್ಪನ ಪಾದಕ್ಕಿಟ್ಟು ನಡೆದ ವಿಚಾರವನ್ನ ಹೇಳಿ ಧನ್ಯಾತ್ಮರಾಗಿ ಆಶೀರ್ವಾದ ಪಡ್ಕೊಂಡು ಬರೋಣ ಅಂತ ಹೇಳ್ತಾರೆ. ಮಾರನೇ ದಿನ ಅವರು ಹೋಗಿ ಆ ಚೆನ್ನಾಗಿ ರುದ್ರೇಶ್ವರ ತಾತನ ಮುಂದೆ ಫಲ ತಾಂಬೂಲ ಕಾಣಿಕಾದಿಗಳನ್ನಿಟ್ಟು ಆ ಸಾಲವನ್ನ ಭರಿಸಿಕೊಂಡಿದ್ರಲ್ಲ ಆ ಪತ್ರವನ್ನು ಇಟ್ಟು ಸಾಕ್ಷಾತ್ ಶಿವನೇ ಬಂದು ಹೇಳಲಪ್ಪ, ಧರ್ಮ ಕಾರ್ಯ ಕೊಟ್ಟಿರಪ್ಪ, ಅದನ್ನು ಯಾವತ್ತು ಸಾಲ ಅಂತ ತಿಳ್ಕೊಬೇಡ್ರಿ, ದಾನ ಅಂತ ತಿಳ್ಕೊಳ್ರಿ, ನಿಮ್ಮ ವಂಶಕ್ಕೆ ಸದಾ ಭಗವಂತ ಸಿರಿ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹಾರೈಸಿದ ಅನ್ನೋ ವಿಚಾರ ಹೇಳಿದಾಗ ಆತ್ಮದಲ್ಲಿ ಆನಂದದಿಂದ ರುದ್ರೇಶ್ವರ ತಾತ ನೆನಪಿಸಿಕೊಂಡ. ಏನನ್ನ, ಶಿವನೇ ನೀನೆಂತ ದಯಾಳು, ನೀನೆಂತ ಕಾರುಣ್ಯ ಮೂರ್ತಿ, ನೆನೆದ ಮಾತ್ರಕ್ಕೆ ಸಕಲ ಪಾಪವ ಪರಿಹರಿಸಿ ಮತಿಗೆ ನಿಂತದರ ಮಂಗಲವೆನಿಸುವ ಮಹಾಮೂರ್ತಿಗೆ, ಮಹಾದೇವರೇ ನಿನ್ನ ಲೀಲೆ ಅನಂತ ಅಪಾರ ನನ್ನ ತಂದೆ ಅಂತ ಹೇಳಿ ಆಯ್ತ್ರಿ ಗೌಡ್ರೆ ಬರ್ರಿ ಮಠದಲ್ಲಿ ದಂಪತಿಗಳಿಬ್ಬರು ಬರ್ಯಪ್ಪ ಅಂತ ಹೇಳಿ ಆ ಮಠದಲ್ಲಿ ಆ ಯಾವ ಅಡವಿ ಸಿದ್ದೇಶನ ಕರ್ತೃ ಗದ್ದುಗೆಗೆ ಏನೆಲ್ಲ ಗಾಳಿ ಕರ್ಪೂರಗಳನ್ನ ಮಾಡಿಸಿಕೊಂಡು ಆನಂದದಿಂದ ಮಠದಲ್ಲಿ ಪ್ರಸಾದ ಮಾಡಿಸಿ ರುದ್ರೇಶ್ವರನ ತಾತನು ಕೂಡ ಆನಂದದಿಂದ ಆ ಸಾಲದ ಪತ್ರವನ್ನ ಏನು ಕೊಟ್ಟಿದ್ರಲ್ಲ ಅದನ್ನ ಗೌಡ್ರೆ ನೀವೇ ಹರಿದು ಹಾಕಿರ್ತಾರೆ. ಅವರ ಹರಿದು ಹಾಕಿದ್ರು. ಇತ್ತ ಕಡೆ ಹೇರೂರಿನ ಶಿವನಗೌಡರು ಮತ್ತು ಯಾವ ತಿಮ್ಮವ್ವ ಸಂತೋಷದಿಂದ ಆಶೀರ್ವಾದ ಪಡ್ಕೊಂಡು ಬಂದರು ಅನ್ನುವ ಲೀಲಾ ಭಾಗ ಈ ಯಾವ ರುದ್ರೇಶ್ವರರ ತಾತನ ಪುರಾಣದಲ್ಲಿ ಬರ್ತಾ ಇದೆ. ಅದೇ ರೀತಿಯಾಗಿ ದಾಸನಾಳ ಗ್ರಾಮದ ವೀರಭದ್ರಗೌಡರು ಕೂಡ 300 ರೂಪಾಯಿಗಳನ್ನು ಕೊಟ್ಟಿರ್ತಾರ.
ಆ ಕಾಲಕ್ಕೆ ಅವೆಲ್ಲ ದೊಡ್ಡವು, ಅವೆಲ್ಲ ಸಾಮಾನ್ಯ ಅಲ್ಲ. ಈಗ 300 ರೂಪಾಯಿ ಅಂದ್ರೆ ಯಾರನ್ನ ನಮ್ಮವನವ್ರ ಚೀಲ 2 ಕೆಜಿ ಚೀಲ ಇದ್ರಿ. ಆಗಿನ ಕಾಲದ ಮುಂದೆ ಹೋಗೋದು ಅಂಗದನ್ನದು. ಹಂಗ ಆ ದಾಸನಾಳ ವೀರಭದ್ರಗೌಡರು 300 ರೂಪಾಯಿ ಕೊಟ್ಟಿರ್ತಾರೆ. ಅವರು ಸಾಲವನ್ನ ತರಿಸಿಕೊಂಡಿರ್ತಾರೆ, ಸಾಲ ಪತ್ರವನ್ನ. ಅವರ ಸ್ವಪ್ನದಲ್ಲೂ ಪರಶಿವನು ಹೋದಾಗ ಆ ವೀರಭದ್ರಗೌಡರು ತಮ್ಮ ಧರ್ಮಪತ್ನಿ ಹೇಳಿದಾಗ ಅವರೆಲ್ಲ ಬಂದು ಆ ರುದ್ರೇಶ್ವರ ತಾತನಿಗೆ ಫಲ ಕಾಣಿಕಾಳಿಗಳನ್ನು ಕೊಟ್ಟು ನಡೆದ ವೃತ್ತಾಂತವನ್ನು ಹೇಳಿ ಪರಶಿವನ ಬಂದು ಧರ್ಮ ಕಾರ್ಯ ಕೊಟ್ಟಿವನ್ನಪ್ಪ ಬೇಡ ಮುಟ್ಟೈತಿ ನಿನ್ನ ತಗೋ ಸಾಲ ಪತ್ರ ಅಂತ ಕೊಟ್ಟು ಆಶೀರ್ವಾದ ಪಡ್ಕೊಂಡು ಹೋಗ್ತಾರೆ. ಯಾವ ದಾಸನಾಳ ವೀರಭದ್ರಗೌಡರು ಅವರಿಗೂ ಕೂಡ ಪರಮಾತ್ಮ ಸ್ವಪ್ನದಲ್ಲಿ ಆಶೀರ್ವಾದ ಮಾಡಿದ್ದ, ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗಲಿ ಅಂತ ಹೇಳಿ. ಅದೇ ತೆರನಾಗಿ ಯಾವ ಏರೂರು ಗ್ರಾಮದ ಮುರುಗುಂಬಿಯ ಸೋಮನಗೌಡರು ಅವರಿಗೂ ಕೂಡ ಆ ಒಂದು ರುದ್ರೇಶ್ವರ ತಾತನಿಗೆ ಸಾಲ ರೂಪದಿಂದ ಕೊಟ್ಟಿರ್ತಾರೆ. ಅವರ ಸ್ವಪ್ನದಲ್ಲಿಯೂ ಒಂದು ರುದ್ರೇಶ್ವರ ತಾತ ಇದರಂತೆ ಧರ್ಮ ಕಾರ್ಯ ಕೊಟ್ಟಿಯಪ್ಪ ಗೌಡ, ಸೋಮನಗೌಡ, ನೀನು ಆಶೆ ಪಡಬೇಡ, ಕೇಳಕ್ ಹೋಗಬೇಡ, ನಿನ್ನ ಸಂಪತ್ತು ಸಿರಿ ಸಂಪತ್ತು ನಿನ್ನದಾಗತ್ತಪ್ಪ. ಸೂರ್ಯ ಚಂದ್ರ ಇರುವವರೆಗೂ ಕೂಡ ನನ್ನ ದಯ ನನ್ನ ಕರುಣೆ ನಿನಗಿರುತ್ತ, ಆ ಸಂಪತ್ತು 100 ಕಾಲದ ಬಾಳತ್ತ ಅಂತ ಆಶೀರ್ವಾದ ಮಾಡ್ತಾನೆ ಯಾವ ಮರುಕುಂಬಿಯ ಸೋಮನಗೌಡರಿಗೆ ಆ ಪರಶಿವ. ಅದಂತೆ ಅವರು ಕೂಡ ಕುಟುಂಬ ಸಮೇತರಾಗಿ ಹೋಗಿ ಆ ಸಾಲದ ಪತ್ರವನ್ನ ಸಲ್ಲಿಸಿ ಬರ್ತಾರೆ. ಅಂದಾಗ ಆ ಶಿವನಿಗೂ ರುದ್ರೇಶ್ವರ ತಾತನಿಗೂ ಅದೆಂತ ನಂಟು, ಅದೆಂತ ಬಾಂಧವ್ಯ. ಆ ಸಿರಿವಂತರಲ್ಲಿ ದಯಾಗಣ ಹುಟ್ಟಿ ಧರ್ಮ ಕಾರ್ಯಕ್ಕೆ ಸಲ್ಲಲಿ ಎಂಬ ಸದ್ಭಾವ ಬಂತು ರುದ್ರೇಶ್ವರ ತಾತರ ಸನ್ನಡತೆಯಿಂದ, ಆತನು ನಂಬಿದ ದೇವರ ದಯೆಯಿಂದ ಅಂತ ಹೇಳಿ ಅವರಿಗೂ ಒಂದು ಖುಷಿ. ಯಾಕಂದ್ರೆ ಗಂಧದ ಎಣ್ಣೆ ಮಾರುವವನು ಕೂಡ ಜಗಳ ಆಡಿದಂದ್ರೆ 4 ಹನಿ ಗಂಧದ ಎಣ್ಣೆ ನಮ್ಮ ಮೈ ಹತ್ತೈತೆ, ಸಗಣಿ ಕೂಡ ಸರಸಾಡಿದ್ರೆ ನಮ್ಮ ಮೈಗೆ ಸಗಣಿ ಹತ್ತೈತೆ. ಆದ್ದರಿಂದ ಉತ್ತಮರಿಗೆ ಕೊಟ್ಟ ಸಾಲ ಇರ್ಬೋದು, ಪುಣ್ಯಾತ್ಮರಿಗೆ ಕೊಟ್ಟ ಸಾಲ ಬಂದ್ರ ತಿಳ್ಕೋಬೇಕು, ಬರಲಿ ಇದ್ರೆ ಧರ್ಮ ಕಾರ್ಯಕ್ಕೆ ಸಲ್ಲೈತೆ ಅಂತ ತಿಳ್ಕೋಬೇಕು. ಈ ಸೂತ್ರವನ್ನು ನಾವು ಕೂಡ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಎನ್ನುವಂತಹ ವಿಚಾರವನ್ನ ರುದ್ರೇಶ್ವರ ತಾತನ ಪುರಾಣದಲ್ಲಿ ನಾವೆಲ್ಲ ನಾವು ತಿಳ್ಕೊಂಡು ನಮ್ಮ ಜೀವನವನ್ನ ನಾವು ಪಾವನವನ್ನ ಮಾಡ್ಕೋಬೇಕು ಎನ್ನುವಂತ ವಿಚಾರವನ್ನ ತಮ್ಮೆಲ್ಲರ ಎದುರಿಗೆ ಸಮರ್ಪಣೆ ಮಾಡ್ತಾ, ಈ ರೀತಿಯಾಗಿ ಆ ಋಣದಿಂದ ರುದ್ರೇಶ್ವರ ತಾತನನ್ನ ಸಾಕ್ಷಾತ್ ಶಿವನ ಋಣಮುಕ್ತನಾಗಿ ಮಾಡಿದ. ಅದರಂತೆ ಅನಂತ ಲೀಲೆಗಳು ಕಲಬುರಗಿ ಶರಣಬಸವನ ಸಾಲವನ್ನು ಯಾವ ಶಿವನೇ ಬಂದು ಪರಿಹರಿಸಿದ್ದ. ಇವೆಲ್ಲ ಲೀಲೆಗಳು ಅಂದು ಇಂದು ಮುಂಜೆಂದು ಶಾಶ್ವತವಾಗಿ ಉಳಿದಿವೆ ಎಂದು ಹೇಳ್ತಾರೆ. ಮುಂದೆ ಅನಂತ ಲೀಲೆಗಳು ಆ ರುದ್ರೇಶ್ವರ ತಾತನ ಮಹಾ ಪುರಾಣದಲ್ಲಿ ನಡೀತಾ ಇದ್ದಾವೆ. ಮುಂದೇನಾಗ್ತಾ ಇದೆ ಅನ್ನೋದನ್ನ ನಾಳಿನ ದಿನ ನಾವು ನೀವು ತಿಳ್ಕೊಂಡು ಕೃತಾರ್ಥರಾಗೋಣ. ಯಾಕಂದ್ರೆ ಆಗಾಗ ಗ್ರಾಮಗಳಲ್ಲಿ ಪುರಾಣಗಳು ನಡೀಬೇಕು, ಪುಣ್ಯ ಕಥನಗಳು ನಡೀಬೇಕು, ಶಿವಭಜನೆಗಳು ನಡೀಬೇಕು, ಮಹಾದಾಸೋಗಳು ನಡೀಬೇಕು. ಪ್ರಶ್ನೆಗಳು ಪ್ರಯೋಜನ ಅಂತ ಹೇಳ್ತಾರೆ. ಆಗ ಮಳೆ ಆಗಿಲ್ಲ ಅಂದ್ರೆ ಏನ್ ಮಾಡ್ತಿದ್ರು? ಪರ್ವ ಅಂತ ಮಾಡ್ತಿದ್ರು, ಪ್ರಸ್ತ ಅಂತ ಮಾಡುತ್ತಿದ್ರು. ಅದರಿಂದ ಮಳೆ ಬರ್ತಾ ಇತ್ತು. ಯಾಕಂದ್ರೆ ಆ ನಂಬಿಕೆಯ ಕಾರ್ಯಗಳಲ್ಲಿ ಅಂತ ಒಂದು ಶಕ್ತಿ ಇದೆ. ಹಿಂದಕ್ಕೆ ಮಳೆ ಬಂದಿಲ್ಲ ಅಂದ್ರೆ ಆ ಕುರುಬರು ಆ ಗೊಂಗಡಿಯನ್ನು ಬೀಸಿದ್ರೆ ಮಳೆ ಬರ್ತಾ ಇತ್ತು ಅಂತ ಹೇಳ್ತಾರೆ. ಹಂಗ ಅವರ ಮನಸ್ಸು ಹೇಗಿರ್ಬೋದು, ಅವರ ವಿಚಾರಗಳು ಹೇಗಿರ್ಬೋದು, ಅವರ ರೀತಿ ನೀತಿಗಳು ಹೇಗಿರ್ಬೋದು, ಇವೆಲ್ಲವೂ ವಿಸ್ಮಯ ಅದಾವ. ಅಂದಾಗ ಕಚ್ಚೆ ಕೈ ಬಾಯಿಗಳು ತನ್ನಿಚ್ಛೆಯಲ್ಲಿದ್ದೀಯರೆ ಅಚ್ಯುತನಪ್ಪ ಅಜನಪ್ಪ ಲೋಕದಲ್ಲಿ ನಿಶ್ಚಿಂತನಪ್ಪ ಸರ್ವಜ್ಞ ಅಂತ ಹೇಳ್ತಾರೆ. ಅದಂತೆ ನಾಳಿನ ದಿನ ಯಾವ ಆರಾರಿನ ಮಹಾಮಠದೊಳಗೆ ಅಷ್ಟಾವರಣ ಪುರಾಣ, ಅದು ಬಸವೇಶ್ವರರು ಬರೆದಂತ ವಿಚಾರ. ಆ ಒಂದು ಭಕ್ತಿ ಭಾಂಡಾರಿ ಬಸವಣ್ಣನವರ ಹೆಸರಿನ ಮೇಲೆ ಆ ಯಾವ ಅಷ್ಟಾವರಣ ಮಹಾಪುರಾಣವನ್ನ ಹಚ್ಚಿರ್ತಾರೆ. ಆ ವಿಚಾರ ಯಾಕೆ ನಡೀತು? ಆರಾರ ಗ್ರಾಮದಲ್ಲಿ ಪುರಾಣ ಪುಣ್ಯಕಥೆಗಳು ಅಂದ್ರೆ
ದಾಸೋಹಗಳು ಅಂದ್ರೆ ಎಷ್ಟು ಅವರಿಗೆ ಪ್ರೀತಿ ವಾತ್ಸಲ್ಯ. ಆ ಮಠದ ಒಡೆಯರಾದಿಯಾಗಿ ಸಕಲ ಕುಲ ಮತ ಜಾತಿ ಪಂಥದವರಿಗೆ ಈಗ ಹೆಂಗ ಹೇರೂರಾಗ ಗುರುಪಂಚಾಸನ ಗುಡಿಯಲ್ಲಿ ಪುರಾಣ, ಸಿದ್ಧಾರೂಢರ ಮಹಾಮಠದಲ್ಲಿ ಪುರಾಣ, ಮಾರ್ನೋಮಿಯಲ್ಲಿ ವೀರಯ್ಯ ತಾತರವರ ಮಹಾಮಠದಲ್ಲಿ ಪುರಾಣ, ಮತ್ತ ಶ್ರಾವಣದಲ್ಲಿ ಯಾವ ಕುಷ್ಕಿ ತಾತನವರ ವೀರೇಶ್ ತಾತನವರ ಮಹಾಮಠದೊಳಗೆ ಪುರಾಣ, 4 ಹತ್ರ ಪುರಾಣ ನಡೀತಿದ್ದೆ. ಹೇರೂರ ವಿರ್ಭಾವ ದೂತರ ಪುಣ್ಯ ಚರಿತ್ರೆಯನ್ನ ನಮ್ಮ ದೇವೇಂದ್ರ ಗೌಡರು ಮತ್ತು ನಮ್ಮ ಸಂಗೀತಾತ್ಮವರು ಬಹಳ ಅರ್ಥವತ್ತಾಗಿ ಅದರ ಯಾವ ಬಿಡಿಸಲಾರದ ಒಗಟು, ಬಿಡಿಸಲಾರದ ಕಗ್ಗಂಟು, ಅದು ಎಡಮುಡಿ ಶಾಸ್ತ್ರ ಅಂತಾರೆ. ಅಂತಹದ್ದನ್ನ ಸುಲಭವಾಗಿ ನನ್ನೆಲ್ಲರಿಗೆ ತಿಳಿಯುವಂತೆ ಅವರೆಲ್ಲ ಗ್ರಂಥಗಳನ್ನು ರಚನೆ ಮಾಡ್ಯಾರೆ. ಅದಕ್ಕೆ ಹೇರೂರು ರಾಜಕೀಯ ಮುತ್ಸದ್ದಿಗಳ ಊರು, ಇದು ಕವಿ ಕಲಾವಿದರ ಊರು. ಈ ರೀತಿಯಾದಂತಹ ಗ್ರಾಮದಲ್ಲಿ ಒಕ್ಕಲಿಗರು, ವ್ಯಾಪಾರಿಗಳು, ರಾಜಕಾರಣಿಗಳು, ವೈದ್ಯ ವಿಶಾಲರು ಇರುವ ಊರು ಇದು. ನೋಡಿ ಹೆಂಗೆ ಎಂತೆಂಥ ವೈದ್ಯರು ಈ ಎಲ್ಲ ಅದರ. ಆದ್ದರಿಂದ ಇದಕ್ಕೆಲ್ಲ ಕಾರಣರು ಕತ್ತು ಯಾರು ಅಂದ್ರೆ ರುದ್ರೇಶ್ವರ ತಾತನನ್ನೇ ನೆಲೆನಂಬಿರಂತ ಹೇರೂರಿನ ವಿರ್ಭಾವ ದೂತನೇ ಕಾರಣ. ನೋಡಿ ಇವರು ಒಂದೆಲ್ಲ ಒಂದು ಅಧಿಕಾರದಾಗ ಇದ್ದೇ ಇರ್ತಿರ್ತಾರೆ. ಹೆಚ್ಚಾಗಿ ವಿಚಾರ ಮಾಡಿ ಕೇಳಿ. ಹಾಗ ಇವೆಲ್ಲವನ್ನ ನಾವು ತುಲನೆ ಮಾಡಬೇಕು, ವಿಚಾರ ಮಾಡಬೇಕು. ಅದಕ್ಕಾಗಿ ವರ್ಲ್ಡ್ ಈಸ್ ಸಫಿಷಿಯಂಟ್ ಫಾರ್ ವೈಸ್ ಮ್ಯಾನ್, ನಾಟ್ ಫಾರ್ ಡಲ್ ಹೆಡೆಡ್. ಜಗತ್ತು ಜಾಣರು ಅನ್ನೋದನ್ನ ತಿಳ್ಕೊಂಡು ಮುಂದಿನ ಕಾರ್ಯಕ್ರಮವನ್ನ ಮತ್ತು ಇಲ್ಲಿ ಯಾವತ್ತು ನಮ್ಮ ಕಲಾವಿದರು ಮಾರುತೇಶ್ ಮಾಂಡ್ರೆ ಇವರ ಸುಪುತ್ರರು ನಮ್ಮ ಯತ್ರೇಶ್ ಬಂದಿದ್ದಾನೆ. ಇದೆಲ್ಲ ವಿಚಾರ ಇದೆ. ಮುಂದಿನ ಕಾರ್ಯಕ್ರಮವನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿದಿನ ನಿರೂಪಣೆ ಮಾಡ್ತಾ ಇರುವಂತ ನಮ್ಮ ಮಂಜುನಾಥ್ ತಾತವರು ನಡೆಸಿಕೊಡ್ಬೇಕಂತ ಹೇಳಿ ಚಪ್ಪಾಳೆ ಮೂಲಕ ನಾವು ಬರಮಾಡಿಕೊಳ್ತಾ, ಅದಕ್ಕೆ ನಮ್ಮ ಶರಣಯ್ಯನವರು ಅರಣ್ಯದಿಂದ ಬಂದಿದ್ದಾರೆ. ಹೀಗೆ ಆ ಎಲ್ಲ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಸಾಂಬಜಯ ನಮಃ. ಸಕಲ ಶರಣಿಯರಿಗೆ ಶರಣಾರ್ಥಿ. ಇವತ್ತು ಆಗಲೇ ಸಮಯ ಬಹಳ ಆಗೈತಿ. ಆ ನಿಮಿತ್ತವಾಗಿ ಇವತ್ತು ಪ್ರತಿ ದಿವಸ 9ಕ್ಕೆ ನಾವು ಪುರಾಣ ಮಂಗಲ, ಆದ್ರೂ 10 ನಿಮಿಷ ಜಾಸ್ತಿ ಆಯಿತು. ಆದ್ರೂ ಪರವಾಗಿಲ್ಲ. ಈ ದಿನ ಪ್ರಸಾದದ ಸೇವೆಯನ್ನ ನಮ್ಮ ಹಾರ್ವೆಸ್ಟ್ ಬಾಯ್ಸ್ ಅಂದ್ರೆ ನೆಲ್ಕೊಯ್ಯ ಮಿಷನ್ ಐತಲ್ಲ, ಮಿಷನ್ ಅನ್ನ ಡ್ರೈವಿಂಗ್ ಮಾಡತಕ್ಕಂತ ಗುಂಪು ಅವರೆಲ್ಲರೂ ಸೇರಿಕೊಂಡು ಇವತ್ತಿನ ಪ್ರಸಾದದ ಸೇವೆಗಳನ್ನ ಮಾಡ್ತಾ ಇದ್ದಾರೆ. ನಾಳಿನ ಪ್ರಸಾದದ ಸೇವೆಯನ್ನ ನಮ್ಮ ನಾಗರೆಡ್ಡಪ್ಪ ಭಾಗದಲ್ಲಿ ಮಕ್ಕಳು ಮತ್ತು ಮೊಮ್ಮಕ್ಕಳು ಒಟ್ಟ ಅವ್ರ ಕುಟುಂಬದವರು ನಾಳಿನ ಪ್ರಸಾದದ ಸೇವೆ ಇದೆ. ಈ ರೀತಿಯಾಗಿ ಕೇವಲ ಇನ್ನ 3 ದಿವಸ ಇದೆ, ಹೆಚ್ಚಿಗೆ ಸಮಯ ಇಲ್ಲ. 3 ದಿವಸ, 4ನೇ ದಿವಸ ಅದ್ದೂರಿಯ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಇರುತ್ತೆ. ಆ ನಿಮಿತ್ತವಾಗಿ ಹೆಚ್ಚಿನ ರೀತಿಯಲ್ಲಿ ತಾವೆಲ್ಲ ಭಾಗವಹಿಸಬೇಕು. ಯಾರಾದರೂ ಕುಂಭಕ್ಕೆ ಹೆಸರು ಬರೆಸೋರಿದ್ರೆ ನಾವು ಬುಕ್ಕ ತಂದೀವಿ, ಆದಷ್ಟು ನಾವು ಬುಕ್ಕ ಕೂಡ ಸಿದ್ಧ ಇಲ್ಲಿ ಬರಿತಾ ಇರ್ತಾನೆ. ಆದಷ್ಟು ಕುಂಭಕ್ಕೆ ತಮ್ಮ ಹೆಸರುಗಳನ್ನ ಬರೆಸಬೇಕು ಎಂದು ಹೇಳಿಕೊಳ್ಳುತ್ತಾ ನಾವು ಇಂದಿನ ಪುರಾಣಕ್ಕೆ ಮಂಗಲವನ್ನು ಮಾಡೋದಕ್ಕಿಂತ ಮಂಗಲವನ್ನು ಮಾಡ್ತಾ ಇದ್ದೇವೆ. ಅವರು ಆ ನಿಮಿತ್ತವಾಗಿ ಇವಾಗ ಮಂಗಲ ಆದಷ್ಟು ಬರೀತೀವಿ. ಒಬ್ಬೊಬ್ರು ಯಾರಾದ್ರೂ ಬರ್ರಿ, ಆದಷ್ಟು ಒಬ್ಬರು ಬರ್ರಿ, ಕಾಯಿಡ್ಕೊಂಡು ಬರೀಲ್ವ, ಯಾರಾದ್ರೂ ಬರ್ರಿ. ಈಗ ಮಂಗಲ ಆದ ನಂತರ ಸರ್ವರಿಗೂ ಪ್ರಸಾದದ ವ್ಯವಸ್ಥೆ. ಪ್ರಾರಂಭದಲ್ಲಿ ಮಕ್ಕಳು, ನಂತರ ತಾಯಂದಿರು, ನಂತರ ಸರ್ವ ಶರಣರು ಪ್ರಸಾದವನ್ನು ಶಾಂತಿಯುತವಾಗಿ ತೆಗೆದುಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಇಂದಿನ
ಶ್ರೀ ಮಲ್ಲಿಕಾರ್ಜುನ ಕ್ಷೇತ್ರವು ಕಂಚೆ ಕಾಲಕ್ಕೆ ತಿರವೆ ಬಾರಂತೆ ತಿರವೆಯವರು ತಿರವೆ ಸಂಪದ ಅಮೃತ ತಿರವೆ ಶಿವಪರ ಸುಮಪೀಠ ಸ್ವೀಟ್ ಅಲ್ಲ ಅಲ್ಲ ಇದು ಈ ಕಡೆ ಮಾತುಗಳನ್ನು ಸರಿಯಾಗಿ ಸತ್ಯರಾಗಿ ಹೊಂದಿಕೊಳ್ಳಬೇಕು ಎಂದು ಭಕ್ತಾಗಿ ನೆನಪಿಸಿಕೊಳ್ಳುತ್ತೇವೆ. ಊಟ ಅಲ್ಲಿ ಕಾಣಕತ್ತೆ ಕಾಣಕತ್ತೆ ನೋಡಿ ಬನ್ನಿ ಬನ್ನಿ ಕರೆಕ್ಟ್ ಇರ್ದಾನ ಅಲ್ಲ ನಾನು ಮಾತಾಡಕತ್ತೀನಿ ಮೊಬೈಲ್ ಇಲ್ಲ ಇಲ್ಲ ಇಲ್ಲ
ಏನು ಹೊಲ ಗೊತ್ತಾ ಬಂದು ಇಲ್ಲು ನೀವು ಈ ಕಡೆ ಬರ್ರಿ ಅಲ್ಲೆದಕ್ಕೆ ಹೋಗಿರಿ ಹೋಸ್ ಮಂದಿ ನೀವು ಅಲ್ಲಿ ಈ ಕಡೆ ಬರ್ರಿ ನೀನು ಅಲ್ಲಿ ಅರ್ಜುನ್ ಕೂಡ ಅಲ್ಲ ಬೇಜಮಾನ ಸಾಕ ಬೇಜಮಾನ ಈ ಕಡೆ ಬಾ ಈ ಕಡೆ ಬಾ ಈ ಕಡೆ ಬಾ ಈ ಕಡೆ ಬಂದ್ಬಿಡಿ ಈ ಕಡೆ ಬಾ ಅಲ್ಲಿ ಹೆಣ್ಮಕ್ಳು ಅದಲ್ಲ ಈ ಕಡೆ ಬಾ ಆ ಕಡೆಗೆ ಅನ್ನದ ಆ ಕಡೆಗೆ ಐತೆ ನೋಡಿ ಆ ಕಡೆ ಹೋಗ್ಬಿಡು ನೀರಿಸ್ಬಿಡು ಅಲ್ಲಿಗೆ ಹೋಗ್ಬಿಡು ಕಡಗಲ್ಲ ಕೊಡೀನಿ ತಾಟ್ ತಂಬ ಅಲ್ಲೇ ತಾಟ್ ನೋಡ್ತೀನಿ ತಾಟ್ ಹೋಯ್ತು ತಾಟ್ ಹಿಂದ್ಗಡೆ ಹೆಣ್ಮಕ್ಳು ಅಲ್ಲಿದಾವ ನಾ ಕಡೆ ತಂದ ಕ್ಯಾಮ್ರಾ ಓದಿಸಿ ಇಲ್ಲಿ ಬಾರ ನಿಮ್ ಸಲಗ ಇದು ಹೆಸರು ಬೇಳೆ ಪಾಯಸ ಐತಿ ಮಲೈ ಅಣ್ಣ ಎಲ್ಲಾರು ಐತಿ ಬಾ 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 ತಾತ ಉಣಂತ ಬಾ ಇಲ್ಲಿ ಮಲೈ ಹಣ್ಣು ಕರೆಯಕತ್ತ ಬಾ ದೇವಣ್ಣ ಕರೆ ಅನ್ನಕತ್ತ ನೋಡಿ ನಿನ್ ಮಾಡಿದ್ ನೋಡಿ ಕೇಳ ದೇವ ಏನ್ ಕರೆ ಫೋನ್ ಅವನು ದೇವ ಹೆಣ್ಮಕ್ಳು ಅಂತ
ಕಡೆ ಬೈ ಇಲ್ಲಿ ಸುಮ್ಮನೆ ಹೇಳಿ ಏ ಅದನ್ನ ಕೂಡ ಏನು ಮಾಡಿ ಫೋನ್ ಹಚ್ಚದಾರಿ ಅದಕ್ಕೆ ಏ ಕೇಳ ಅಲ್ಲ ತಾತ ನಾಟಕ ಮಾಡ್ತಾನ ಅವರು ಉಡ್ಸನ್ ಅಂತಾರೆ ರೆಡ್ಡಿಯರ್ ಮಂದಿ ಅವರು ಉಡ್ಸ್ಕೊಂಬರ್ತಾರ ಅವ್ರು ರೆಡ್ಡಿಯರ್ ಮಂದಿ ಗೊತ್ತೈತಿಲ್ಲ ಈ ಕಡೆ ಬಾ ದಾರಿ ಬಿಡ್ರ ಹೆಣ್ಮಕ್ಳು ಅಲ್ಲಿ ಹೋಗ್ಬಿಡ್ತಾರೆ ಅಲ್ಲೇ ಆ ಕಡೆ ಹೋಗ್ತಾನ ಬಿಡಲ್ಲ ಹಿಂದಕ್ಕಾರ ಅವ್ರು ಹಿಂದೆ ಹೋಗಲ್ಲಮ್ಮ ಸುಮ್ಮನೆ ಹೇಳ್ತಾನೆ ಚಲೋ ಐತಪ್ಪ ಯಾರು ಹೆಣ್ಮಕ್ಳು ಆಗಲಿ ಕ್ಲಿಯರ್ ಬೇಕಲ್ಲ ಪಿಕ್ಚರ್ ನಾವು ಎಲ್ಲರಿಗೆ ನಕಲಿ ಮಾಡ್ತೀವಿ ಒಂದು ಹಾಕುವರೆಲ್ಲ ಒಂದು ಹಾಕುವ ಹಾಕಿರಂತ ಮಾಡ್ತೀವಿ ಸಣ್ಣ ತಾತ ಕ್ಯಾಮ್ರಾ ಇಲ್ಲ ಇದು ಬರೀ ಫೋನ್ಯಾಗ ಇಟ್ಕೊಂಡ್ಬಾರ್ದು ತಾತ ನೀವು ಈಗ ಆ ಕಡೆ ಹೇಳ್ಬೇಕು ಊಟ ಮಾಡೋದು ಏನಪ್ಪ ನೀವು